ವಿಧಿಯಾಟದಾವದು ಭಾಗ 7. ಕಥೆಯನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲನೇ ಭಾಗ ಖಂಡಿತ ನೋಡಿ. ಅದರ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲೂ ಸಹ ಪಿನ್ ಮಾಡಿರುತ್ತೇನೆ. ಸೊ ನೀವು ಅಲ್ಲಿಂದಾನು ಹೋಗಿ ನೋಡಬಹುದು. ಲಕ್ಷ್ಮಿ ಹೆಗಡೆ ಅವರು ಅನನ್ಯಾಳ ಹತ್ತಿರ ಬಂದು, ನೀನೇನಾ ಅನನ್ಯ, ನನ್ನ ಸೊಸೆ, ಕೊನೆಗೂ ನಿನ್ನನ್ನು ಭೇಟಿಯಾಗೋ ಭಾಗ್ಯ ಸಿಕ್ತು ನೋಡು. ಕಳೆದ ಎಷ್ಟೋ ದಿನಗಳಿಂದ ನಿನ್ನ ಗಂಡ ನಿನ್ನನ್ನು ಎಲ್ಲರ ಕಣ್ಣುಗಳಿಂದ ತುಂಬ ಚೆನ್ನಾಗಿ ಬಚ್ಚಿಟ್ಟುಕೊಂಡಿದ್ದ. ನಾನು ವಿಕ್ರಮ್ ಹತ್ತಿರ ಎಷ್ಟೋ ಸಲ ಅಂದೆ, ನನ್ನ ಸೊಸೆಯನ್ನು ಒಮ್ಮೆ ನೋಡಬೇಕು, ಕರ್ಕೊಂಡು ಬಾ ಅಂತ. ಆದರೆ ಅವನೇನೋ ಅನನ್ಯಾಗೆ ಇನ್ನೂ ಸ್ವಲ್ಪ ದಿನ ರೆಸ್ಟ್ ಬೇಕು ಅಂತ ಹೇಳಿ ಹೇಳಿ ಕಾಡಿಸ್ತಾ ಇದ್ದ. ಎಲ್ಲ ಅಂದಿದ್ರೆ ನಾವು ನಿನ್ನನ್ನು ಎಷ್ಟೋ ಮುಂಚೆನೇ ಭೇಟಿ ಆಗ್ತಿದ್ವಿ ಅಂತಾರೆ. ಇಷ್ಟನ್ನು ಹೇಳಿ ಲಕ್ಷ್ಮಿ ಅವರು ಅನನ್ಯಾಳ ಮುಖದ ಕಡೆ ನೋಡಿ, ಅಂದ ಹಾಗೆ ನೀನು ತುಂಬ ಅಂದವಾಗಿದ್ದೀಯ ಮಗು. ನನ್ನ ಮಗ ತನಗಾಗಿ ನಿಜಕ್ಕೂ ಒಳ್ಳೆಯ ಹೆಣ್ಣನ್ನೇ ಆರಿಸಿಕೊಂಡಿದ್ದಾನೆ. ಅವನ ಆಯ್ಕೆಯ ಬಗ್ಗೆ ನನಗೆ ನಿಜಕ್ಕೂ ಹೆಮ್ಮೆ ಅನಿಸುತ್ತಿದೆ. ಇಷ್ಟು ಮುದ್ದಾದ ಸೊಸೆಯನ್ನು ತಂದು ಕೊಟ್ಟಿದ್ದಾನಲ್ಲ ಅನ್ನುತ್ತಾ ಅನನ್ಯಾಳ ಕೈಯನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಪ್ರೀತಿಯಿಂದ ಹಿಡಿದುಕೊಳ್ಳುತ್ತಾರೆ. ಯಾಕಂದರೆ ಅವರಿಗೆ ಅನನ್ಯ ಇನ್ನೂ ಅವರ ಜೊತೆ ಕಂಫರ್ಟಬಲ್ ಆಗಿಲ್ಲ. ಮನಸ್ಸಿನಲ್ಲಿ ಏನೋ ಒಂದು ರೀತಿ ಹಿಂಜರಿಕೆ ಇದೆ ಅನ್ನೋದು ಅರ್ಥವಾಗಿತ್ತು. ತಮ್ಮನ್ನು ನೋಡಿ ಹೆದರೋ ಅಗತ್ಯ ಇಲ್ಲ ಅಂತ ಅನನ್ಯಾಗೆ ಧೈರ್ಯ ತುಂಬೋಕೆ ಅವರು ಹೀಗೆ ಮಾಡಿದ್ರು. ಇಷ್ಟೊತ್ತು ಗಾಬರಿಯಲ್ಲಿದ್ದ ಅನನ್ಯಾಗೆ ವಿಕ್ರಮ್ ಅಮ್ಮ ಈ ಪ್ರೀತಿಯ ಸ್ವಭಾವವನ್ನು ನೋಡಿ ಮನಸ್ಸಿಗೆ ತುಂಬ ಹತ್ತಿರ ಅನಿಸಿತು. ಅವಳು ಮುಗುಳ್ನಗುತ್ತಾ ಲಕ್ಷ್ಮಿ ಹೆಗಡೆಯವರ ಕಡೆ ನೋಡಿ, ನಿಮ್ಮನ್ನು ಭೇಟಿಯಾಗಿದ್ದು ನನಗೂ ತುಂಬ ಖುಷಿಯಾಯಿತು ಅತ್ತೆಯವರೇ ಅಂತಾಳೆ. ಅನನ್ಯಾಳ ಆ ಸಿಹಿಯಾದ ಧ್ವನಿ ಕೇಳಿ ಲಕ್ಷ್ಮಿಯವರು ನಕ್ಕು, ಅಯ್ಯೋ, ನಿನ್ನು ನೋಡಿದರೆ ಇಷ್ಟು ಮುದ್ದಾಗಿದ್ದೀಯ, ಆದರೆ ಇಷ್ಟು ದೊಡ್ಡ ಮನುಷ್ಯನನ್ನು ಯಾಕೆ ಮದುವೆ ಆದೆ ಅಮ್ಮ? ನಿನ್ನ ವಯಸ್ಸು ನೋಡಿದರೆ ಇನ್ನು 18ರಿಂದ 19 ವರ್ಷದ ಹುಡುಗಿ ಥರ ಕಾಣಿಸ್ತೀಯ. ನನ್ನ ಮಗನಿಗೆ ಈಗಾಗಲೇ 26 ವರ್ಷ. ಈ ಮುದುಕನನ್ನು ಮದುವೆಯಾಗೋ ಅಗತ್ಯ ನಿನಗೆ ಏನಿತ್ತು ಹೇಳು ಅಂತ ಜೋಕ್ ಮಾಡ್ತಾರೆ ಅನನ್ಯ ನಾರ್ಮಲ್ ಮಾಡೋಕೆ, ಅವಳ ಭಯ ಹೋಗಲಾಡಿಸೋಕೆ. ಲಕ್ಷ್ಮಿಯವರು ಹಾಗೆ ತಮಾಷೆ ಮಾಡಿದರು. ಯಾಕಂದರೆ ಅನನ್ಯ ಅಷ್ಟು ಸೂಕ್ಷ್ಮವಾಗಿ 18-19 ವರ್ಷದ ಹುಡುಗಿಯಂತೆ ಕಾಣಿಸ್ತಿದ್ಲು. ಮಮ್ಮಿ, ನೀವೇನು ಮಾತನಾಡುತ್ತಿದ್ದೀರಾ? ನಾನು ನಿಮಗೆ ಮುದುಕನ ಥರ ಕಾಣಿಸ್ತಿದ್ದೀನಾ? ನನಗಿನ್ನೂ 26 ವರ್ಷ ಅಷ್ಟೇ. ಒಪ್ಕೊತೀನಿ, ನಿಮ್ಮ ಸೊಸೆಯನ್ನು ರಿಲ್ಯಾಕ್ಸ್ ಮಾಡೋಕೆ ನನ್ನ ಕಾಲು ಎಳಿತಿದ್ದೀರಾ ಅಂತ. ಆದರೆ ಹಾಗಂತ ನನ್ನನ್ನು ಮುದುಕ ಅಂತ ಮಾತ್ರ ಅನ್ನಬೇಡಿ ಅಂತ ವಿಕ್ರಮ್ ಸುಳ್ಳು ಕೋಪ ತೋರಿಸಿ ಅಂತಾನೆ. ಲಕ್ಷ್ಮಿಯವರು ತಮ್ಮ ಮಗನನ್ನು ಪೂರ್ತಿಯಾಗಿ ಇಗ್ನೋರ್ ಮಾಡಿ ಮತ್ತೆ ಅನನ್ಯಾಳ ಕಡೆ ತಿರುಗಿ, ಅಲ್ಲಮ್ಮ, ನೀನು ನನಗೆ ಹೇಳಲೇ ಇಲ್ಲ, ಇಷ್ಟು ಬೇಗ ಯಾಕೆ ಮದುವೆ ಆದೆ? ನಿನಗಿನ್ನೂ ಕಾಲೇಜ್ಗೆ ಹೋಗೋ ವಯಸ್ಸು. ಇವನೇನಾದರೂ ನಿನಗೆ ಹೆದರಿಸಿ ಬಲವಂತವಾಗಿ ಮದುವೆಯಾಗಿದ್ದರೆ ನನಗೆ ಹೇಳು, ಇವನನ್ನು ಸುಮ್ಮನೆ ಬಿಡಲ್ಲ ನಾನು ಅಂತಾರೆ. ಅನನ್ಯಾಗೆ ಅತ್ತೆ ಮಗನ ಈ ಸಿಹಿ ಜಗಳ ನೋಡಿ ತುಂಬ ತಮಾಷೆ ಅನ್ನಿಸ್ತು. ವಿಕ್ರಮ್ ಅಮ್ಮ ಎಷ್ಟು ಸೋಷಿಯಲ್ ಆಗಿದ್ದಾರೆ ಅಂತ ಅವಳಿಗೆ ತುಂಬ ಇಷ್ಟವಾಯಿತು. ಲಕ್ಷ್ಮಿಯವರ ಮಾತು ಕೇಳಿ ಅನನ್ಯಾಳ ಮುಖದಲ್ಲಿ ತಕ್ಷಣ ನಗು ಅರಳಿತ್ತು. ಅಯ್ಯೋ, ಹಾಗೇನೂ ಇಲ್ಲ ಅತ್ತೆಯವರೇ, ನನಗೀಗ 21 ವರ್ಷ. ನನ್ನ ಓದೆಲ್ಲ ಮುಗಿದು ಎಷ್ಟೋ ದಿನ ಆಯಿತು. ಮತ್ತೆ ವಿಕ್ರಮ್ನವರನ್ನು ಮದುವೆಯಾಗಿದ್ದು ನನ್ನ ಸ್ವಂತ ನಿರ್ಧಾರ ತೆಗೆದುಕೊಂಡೆ ಅಂತಾಳೆ. ಏನು, ನಿನಗೆ 21 ವರ್ಷ? ನೋಡೋಕೆ ಇನ್ನೂ 18ರಿಂದ 19 ವರ್ಷದ ಮಗು ಥರ ಇದ್ದೀಯಲ್ಲಮ್ಮ. ನಿನಗೀಗ ವಯಸ್ಸು ಹೇಳಲಿಲ್ಲ ಅಂದಿದ್ರೆ ಇವನು ಖಂಡಿತ ನಿನ್ನನ್ನು ಬಲವಂತವಾಗಿಯೇ ಮದುವೆಯಾಗಿದ್ದಾನೆ ಅಂತ ನಾನು ನಂಬಿಬಿಡ್ತಿದ್ದೆ ಅಂತ ಲಕ್ಷ್ಮಿಯವರು ನಗ್ತಾರೆ. ಅನನ್ಯನಕ್ಕೂ ಏನೋ ಯೋಚನೆ ಮಾಡಿ ವಿಕ್ರಮ್ ಕಡೆ ಮೆಲ್ಲಗೆ ತಿರುಗಿ, ನಾನು ನಿನ್ನ ಅಮ್ಮನಿಗೆ ಏನೋ ಅಂತ ಕರೀಲಿ, ನನಗೆ ಅರ್ಥ ಆಗ್ತಿಲ್ಲ ಅಂತ ಕೇಳ್ತಾಳೆ. ನೀನು ನಮ್ಮ ಥರಾನೇ ನಮ್ಮನ್ನು ಅಮ್ಮ ಅಂತಾನೇ ಕರಿಬಹುದು, ಇದರಲ್ಲಿ ನಾಚಿಕೆ ಪಡೋ ಅಗತ್ಯವೇನೂ ಇಲ್ಲ ಅಂತ ವಿಕ್ರಮ್ ಮೆಲ್ಲಗೆ ಹೇಳುತ್ತಾನೆ. ಆದರೆ ಅವರು ನನ್ನ ಅತ್ತೆ ಅಲ್ವಾ, ನಾನು ಅವರನ್ನು ಅಮ್ಮ ಅಂದರೆ ಸ್ವಲ್ಪ ವಿಚಿತ್ರ ಅನ್ಸಲ್ವಾ ಅಂತ ಅನನ್ಯ ಸಂಶಯದಿಂದ ಕೇಳುತ್ತಾಳೆ. ಅತ್ತೆ ಮಗ ಇಬ್ಬರು ಪಿಸುಗಿಸು ಮಾತನಾಡುತ್ತಿರೋದನ್ನು ನೋಡಿ ಲಕ್ಷ್ಮಿಯವರು ನಕ್ಕು, ನಾನು ಇಲ್ಲೇ ಇದ್ದೀನಿ ಕಣೋ ಅಂದ ಹಾಗೆ ವಿಕ್ರಮ್, ವಿಷಯ ಏನೂ ಇಲ್ಲ ಬಿಡು, ನಿಮ್ಮ ಅಮ್ಮನಿಗೆ ಎಲ್ಲವೂ ಅರ್ಥವಾಗುತ್ತದೆ. ಲವ್ ಮ್ಯಾರೇಜ್ ಅಂದ ಮೇಲೆ ಮಕ್ಕಳು ಹೀಗೆ ಬದಲಾಗ್ತಾರೆ ನೋಡು. ಅಮ್ಮನ ಎದುರಲ್ಲೇ ಹೆಂಡ ಜೊತೆ ಹೇಗೆ ಕದ್ದು ಮುಚ್ಚಿ ಮಾತನಾಡುತ್ತಿದ್ದಾರೆ. ನಾನು ನಿನಗೊಂದು ರೂಮ್ ತೋರಿಸಿಬಿಡುತ್ತೇನೆ, ಇಬ್ಬರು ಅಲ್ಲೇ ಹೋಗಿ ಆರಾಮಾಗಿ ಮಾತನಾಡಿ ಅಂತ ಇಬ್ಬರ ಕಾಲೆಳೆಯುತ್ತಾರೆ. ಆದರೆ ನಿಜವಾಗ್ಲೂ ಲಕ್ಷ್ಮಿಯವರಿಗೆ ಅನನ್ಯ ಹೇಳಿದ್ದೆಲ್ಲ ಕೇಳಿಸಿತ್ತು. ಅವರು ಸುಮ್ಮನೆ ತಮ್ಮ ಮಗನನ್ನು ಸ್ವಲ್ಪ ಆಟ ಆಡಿಸೋಣ ಅಂತ ಹಾಗೆ ಮಾಡಿದರು. ಯಾಕೆಂದರೆ ಎಷ್ಟೋ ದಿನಗಳಿಂದ ಸೊಸೆಯನ್ನು ನೋಡಬೇಕು ಅಂತ ಕಾದಿದ್ರು. ಆದರೆ ಮಗ ಮಾತ್ರ ಪ್ರತಿ ಸಾರಿ ಏನೋ ಒಂದು ನೆಪ ಹೇಳಿ ತಪ್ಪಿಸ್ತಾನೆ ಇದ್ದ. ನೀನು ವಿಕ್ರಮ್ ಥರಾನೇ ನನ್ನನ್ನು ಅಮ್ಮ ಅಂತಾನೆ ಕರಿಬಹುದು ಮಗು, ಯಾಕಂದರೆ ನನಗೊಂದು ಸೊಸೆಗಿಂತ ಹೆಚ್ಚಾಗಿ
ಮಗಳು ಸಿಕ್ಕಿದ್ದಾಳೆ ಅಂತ ಹೇಳಿ ಲಕ್ಷ್ಮಿಯವರು ಅನನ್ಯಾಳ ತಲೆ ಮೇಲೆ ಪ್ರೀತಿಯಿಂದ ಕೈ ಇಟ್ಟು ಆಶೀರ್ವಾದ ಮಾಡುತ್ತಾರೆ. ಇದನ್ನು ಕೇಳಿ ಅನನ್ಯಾಳ ಮುಖದಲ್ಲಿ ನಗು ಅರಳುತ್ತದೆ. ಅವಳು ಮುಗುಳ್ನಗುತ್ತಾ ಲಕ್ಷ್ಮಿ ಹೆಗಡೆಯವರನ್ನು ನೋಡಿ ಮೆಲ್ಲನೆ ಅಮ್ಮ ಅಂತ ಕರೀತಾಳೆ. ಆ ಕ್ಷಣದಲ್ಲಿ ಅನನ್ಯ ಎಲ್ಲೋ ಕಳೆದು ಹೋಗಿ ದಿಢೀರನೆ ತನ್ನ ಅಪ್ಪ ಅಮ್ಮ ಸಿಕ್ಕ ಖುಷಿ ಪಡೋ ಚಿಕ್ಕ ಮಗುವಿನಂತೆ ಕಾಣಿಸ್ತಿದ್ಲು. ಇದನ್ನು ಕೇಳಿ ಲಕ್ಷ್ಮಿಯವರಿಗೆ ಎಲ್ಲಿಲ್ಲದ ಖುಷಿಯಾಗಿ ನೀನು ಯಾವತ್ತೂ ಹೀಗೆ ನಗ್ನಗ್ತಾ ಸಂತೋಷವಾಗಿ ಇರಮ್ಮ ಅಂತ ಹಾರೈಸಿ ಹತ್ತಿರದಲ್ಲೇ ನಿಂತಿದ್ದ ಕೆಲಸದವಳ ಕಡೆ ತಿರುಗಿ ನಾನು ನಿನಗೊಂದು ಕೆಲಸ ಹೇಳಿದ್ದೆ ಅಲ್ವಾ, ಎಲ್ಲ ರೆಡಿಯಾಗಿದೆಯಾ ಅಂತ ಕೇಳ್ತಾರೆ. ಹೌದು ಅಮ್ಮೋರೆ, ಎಲ್ಲ ರೆಡಿಯಾಗಿದೆ ಅಂತ ಹೇಳಿ ಆ ಕೆಲಸದವಳು ತಕ್ಷಣ ಟೇಬಲ್ ಮೇಲಿದ್ದ ಕೆಂಪು ಕವರ್ ಮತ್ತು ಒಂದು ಸಣ್ಣ ಗಿಫ್ಟ್ ಬಾಕ್ಸ್ನನ್ನು ತಂದು ಲಕ್ಷ್ಮಿಯವರ ಕೈಗೆ ಕೊಡುತ್ತಾಳೆ. ಲಕ್ಷ್ಮಿ ಹೆಗಡೆಯವರು ಆ ಕೆಂಪು ಕವರ್ ಅನ್ನು ತೆಗೆದುಕೊಂಡು ಅನನ್ಯಾಳ ಕಡೆ ನೀಡುತ್ತಾರೆ. ಅನನ್ಯ ಆ ಕೆಂಪು ಕವರ್ ನೋಡಿ ಇದರಲ್ಲಿ ಏನಿರಬಹುದು ಅಂತ ಒಂದು ಕ್ಷಣ ಯೋಚಿಸುತ್ತಾಳೆ. ಹಿಂದಿನಿಂದ ವಿಕ್ರಮ್ ಮೆಲ್ಲನೆ ಸುಮ್ಮನೆ ತಗೋ ಅದನ್ನು ಅಂತ ಹೇಳ್ತಾನೆ. ಪಕ್ಕದಲ್ಲೇ ಇದ್ದ ಲಕ್ಷ್ಮಿಯವರು ಏನೋ ವಿಕ್ರಮ್, ನನ್ನ ಸೊಸೆಗೆ ಬೆದರಿಕೆ ಹಾಕ್ತಿದ್ದೀಯಾ ಅಂತ ಸುಳ್ಳು ಕೋಪದಿಂದ ಕೇಳ್ತಾರೆ. ಅಯ್ಯೋ ಇಲ್ಲ ಅಮ್ಮ, ನಾನು ನಿನ್ನ ಸೊಸೆಗೆ ಹೆದರಿಸ್ತಿಲ್ಲ, ಆ ಕವರ್ ಅನ್ನು ನಿಮ್ಮಿಂದ ತಗೋ ಅಂತ ತಿಳಿಸಿ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ವಿಕ್ರಮ್ ಸಮಜಾಯಿಷಿಕೊಡುತ್ತಾನೆ. ಅನನ್ಯ ವಿಕ್ರಮ್ ಮತ್ತು ಲಕ್ಷ್ಮಿಯವರ ಮಾತನ್ನು ಕೇಳಿ ಅತ್ತೆಯ ಕಡೆ ನೋಡಿ ಸ್ವಲ್ಪ ನಾಚಿಕೆಯಿಂದ ಇದನ್ನು ನಾನೇನು ಮಾಡಲಿ ಅತ್ತೆ, ನನಗಿದು ಬೇಡ, ಇದರ ಅಗತ್ಯ ನನಗಿಲ್ಲ ಅಂತಾಳೆ. ಇದು ನನ್ನ ಆಶೀರ್ವಾದ ಮಗು, ತಗೋ ಇದನ್ನು ಅಂತ ಹೇಳಿ ಲಕ್ಷ್ಮಿಯವರು ಆ ಕೆಂಪು ಕವರನ್ನು ಅನನ್ಯಾಳ ಕೈಯಲ್ಲಿ ಇಡುತ್ತಾರೆ. ಲಕ್ಷ್ಮಿಯವರ ಮನಸ್ಸು ನೋಯಿಸಬಾರದು ಅಂತ ಅನನ್ಯ ಸೌಮ್ಯವಾಗಿ ಆ ಕೆಂಪು ಕವರ್ ಮತ್ತು ಗಿಫ್ಟನ್ನು ತೆಗೆದುಕೊಳ್ಳುತ್ತಾಳೆ. ಒಂದೊಮ್ಮೆ ಈ ವಿಕ್ರಮ್ ನಿನ್ನೇನಾದರೂ ಕಾಡಿಸಿದ್ರೆ, ತೊಂದರೆ ಕೊಟ್ಟರೆ ನೇರವಾಗಿ ಬಂದು ನನಗೆ ಹೇಳು ಅಂತ ಲಕ್ಷ್ಮಿಯವರು ಪ್ರೀತಿಯಿಂದ ಹೇಳ್ತಾರೆ. ಅನನ್ಯ ಒಬ್ಬೊಬ್ಬಳೆ ಒಳ್ಳೆಯ ಮಗುವಿನಂತೆ ಅತ್ತೆಯ ಮಾತನ್ನಷ್ಟೇ ಸುಮ್ಮನೆ ಕೇಳ್ತಿರ್ತಾಳೆ. ಸ್ವಲ್ಪ ಸಮಯ ಅನನ್ಯ ಮತ್ತು ಲಕ್ಷ್ಮಿಯವರು ಮಾತನಾಡುತ್ತಾ ನಿಂತಿರ್ತಾರೆ. ಅಷ್ಟರಲ್ಲಿ ಅನನ್ಯಾಳ ಗಮನ ಮೆಟ್ಟಿಲು ಇಳಿದು ಬರ್ತಿದ್ದ ಒಬ್ಬ ಹುಡುಗಿಯ ಕಡೆ ಹೋಗುತ್ತದೆ. ಅವಳು ಅನನ್ಯಗಿಂತ 1-2 ವರ್ಷ ದೊಡ್ಡವಳಂತೆ ಕಾಣಿಸ್ತಿದ್ಲು. ಅನನ್ಯ ಕಣ್ಸನ್ನೆಯ ಮೂಲಕವೇ ಅವರು ಯಾರು ಅಂತ ವಿಕ್ರಮ್ಗೆ ಕೇಳ್ತಾಳೆ. ಲಕ್ಷ್ಮಿಯವರು ಅನನ್ಯ ವಿಕ್ರಮ್ಗೆ ಸನ್ನೆ ಮಾಡೋದನ್ನು ನೋಡಿ ಹಿಂದೆ ತಿರುಗಿ ಆ ಹುಡುಗಿಯನ್ನು ನೋಡಿ ಈ ಮನೆಯ ದೊಡ್ಡ ಸೊಸೆ ಸುನೈನಾ ಇವಳು ಅಂತ ಪರಿಚಯಿಸುತ್ತಾರೆ. ಆ ಹುಡುಗಿ ನೋಡೋಕೆ ತುಂಬ ಸುಂದರವಾಗಿದ್ಲು. ಮುಖ್ಯವಾಗಿ ಅವಳ ಕಂದು ಬಣ್ಣದ ಕಣ್ಣುಗಳು ಮತ್ತು ಸೊಂಟದವರೆಗೆ ಹರಡಿದ್ದ ಗುಂಗುರು ಕೂದಲು ಅವಳ ಅಂದವನ್ನು ಹೆಚ್ಚಿಸಿತ್ತು. ಮುಖದಲ್ಲಿ ಒಂದು ದೊಡ್ಡ ನಗು ಇತ್ತು. ಅವಳು ಮೆಟ್ಟಿಲು ಇಳಿದು ಅನನ್ಯಾಳ ಹತ್ತಿರ ಬಂದು ಹೇಗಿದ್ದೀಯ ಅನನ್ಯ, ನಿನ್ನನ್ನು ಭೇಟಿಯಾಗಿದ್ದು ತುಂಬ ಖುಷಿಯಾಯಿತು ಅಂತಾಳೆ. ನನಗೂ ನಿಮ್ಮನ್ನು ಭೇಟಿಯಾಗಿದ್ದು ಖುಷಿಯಾಯಿತು ಅತ್ತಿಗೆ ಅಂತಾಳೆ ಅನನ್ಯ. ನೀನು ನನ್ನನ್ನು ಅತ್ತಿಗೆ ಅಂತ ಕರೆಯೋ ಬದಲು ನೇರವಾಗಿ ನನ್ನ ಹೆಸರು ಹಿಡಿದು ಕರೆಯಬಹುದು ಅಂತ ಸುನೈನಾ ನಗ್ತಾ ಹೇಳ್ತಾಳೆ. ಅನನ್ಯಾಗೆ ಸುನೈನಾಳ ಈ ಆತ್ಮೀಯ ನಡವಳಿಕೆ ತುಂಬ ಇಷ್ಟವಾಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಸುನೈನಾ ಮುಖದಲ್ಲಿದ್ದ ಆ ಮುಗ್ಧ ನಗು ಅನನ್ಯಾಗೆ ತುಂಬ ಹತ್ತಿರ ಅನಿಸಿತ್ತು. ಸುನೈನಾ ವಿಕ್ರಮ್ ಕಡೆ ತಿರುಗಿ, ವಿಕ್ರಮ್, ನೀವು ಒಮ್ಮೆ ಹೋಗಿ ಮಾವನವರ ಜೊತೆ ಮಾತನಾಡಿ, ಅವರು ನಿಮ್ಮನ್ನು ಸ್ಟಡಿ ರೂಮ್ನಲ್ಲಿ ಕಾಯ್ತಿದ್ದಾರೆ ಅಂತಾಳೆ. ಸರಿ, ನಾನು ಹೋಗಿ ಬರ್ತೀನಿ, ನೀವು ಅನನ್ಯಾಳನ್ನು ನೋಡಿಕೊಳ್ಳಿ ಅಂತ ವಿಕ್ರಮ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ವಿಕ್ರಮ್ ಹೋದ ಮೇಲೆ ಅಲ್ಲಿ ಲಕ್ಷ್ಮಿಯವರು, ಸುನೈನಾ ಮತ್ತು ಅನನ್ಯ ಮಾತ್ರ ಇರ್ತಾರೆ. ಸುನೈನಾ ಲಕ್ಷ್ಮಿಯವರ ಕಡೆ ತಿರುಗಿ, ಅಮ್ಮ, ನಾನು ಅನನ್ಯಾಗಾಗಿ ಒಂದು ಸಣ್ಣ ಗಿಫ್ಟ್ ರೆಡಿ ಮಾಡಿದ್ದೀನಿ, ನಾನು ಅದನ್ನು ಅವಳಿಗೆ ಕೊಡಲ್ಲ ಅಂತ ಕೇಳ್ತಾಳೆ. ಇದಕ್ಕೆಲ್ಲ ನನ್ನ ಪರ್ಮಿಷನ್ ಯಾಕೆ ಕೇಳ್ತೀಯ ಮಗು ಅಂತ ಲಕ್ಷ್ಮಿಯವರು ನಗುತ್ತಾ ಹೇಳ್ತಾರೆ. ಆಮೇಲೆ ಏನೋ ನೆನಪಾಗಿ, ನನಗೂ ಸ್ವಲ್ಪ ಕೆಲಸ ನೆನಪಾಯಿತು, ನಾನು ಅದನ್ನು ಮುಗಿಸಿಕೊಂಡು ಬರ್ತೀನಿ, ಅಷ್ಟರಲ್ಲಿ ನೀನು ಅನನ್ಯಾಗೆ ಈ ಮನೆ ತೋರಿಸು, ಮನೆಯವರಿಗೆಲ್ಲರಿಗೂ ಪರಿಚಯ ಮಾಡಿಸು, ಮುಖ್ಯವಾಗಿ ಅಜ್ಜಯ್ಯನಿಗೆ, ಚೇತನ್ಗಂತೂ ಅನನ್ಯ ಈಗಾಗಲೇ ಭೇಟಿ ಆಗಿರ್ತಾಳೆ ಬಿಡು ಅಂತಾರೆ. ಸರಿ ಅಮ್ಮ ಅಂತ ಒಬ್ಬ ಒಳ್ಳೆಯ ಸೊಸೆಯಂತೆ ತಲೆ ಅಲ್ಲಾಡಿಸುತ್ತಾಳೆ. ಲಕ್ಷ್ಮಿಯವರು ಅನನ್ಯಾಳ ಜೊತೆ ಇನ್ನೊಂದೆರಡು ಮಾತನಾಡಿ ನಗುತ್ತಾ ಅಲ್ಲಿಂದ ಹೊರಡುತ್ತಾರೆ. ಮನಸ್ಸಿನಲ್ಲಿ ವಿಕ್ರಮ್ ತನ್ನ ಅಪ್ಪನ ಹತ್ತಿರ ಸುಳ್ಳು ಹೇಳಿರಲಿಲ್ಲ. ಅವನು ನಿಜವಾಗ್ಲೂ ಅನನ್ಯನ ಇಷ್ಟಪಡುತ್ತಿದ್ದಾನೆ. ನನ್ನ ಮಗ ತನಗಾಗಿ ತನ್ನಿಷ್ಟದ ಹುಡುಗಿಯನ್ನೇ ಆರಿಸಿಕೊಂಡಿದ್ದಾನಲ್ಲ ಅನ್ನೋ ಖುಷಿ ಅವರಲ್ಲಿತ್ತು. ಹೀಗೆ ಯೋಚಿಸುತ್ತಾ ಅವರು ಅಲ್ಲಿಂದ ಹೋಗುತ್ತಾರೆ. ಲಕ್ಷ್ಮಿಯವರು ಹೋದ ಮೇಲೆ ಸುನೈನಾ ಅನನ್ಯ ಕಡೆ ನೋಡಿ, ನೀನು ಮನೆಯವರನ್ನು ನೋಡಿ ಗಾಬರಿಯಾಗೋ ಅಗತ್ಯವಿಲ್ಲ ಅನನ್ಯ, ಇನ್ಮೇಲೆ ಇದು ನಿನ್ನದೇ ಕುಟುಂಬ. ಈಗಾಗಲೇ ಅತ್ತೆಯವರನ್ನು ಭೇಟಿಯಾಗಿದ್ದೀಯಲ್ಲ, ಅವರು ತುಂಬ ಸೋಷಿಯಲ್, ಮಾವನವರು ಸ್ವಲ್ಪ ಸ್ಟ್ರಿಕ್ಟ್ ಅನಿಸಿದರು, ಮನಸ್ಸಿನಿಂದ ತುಂಬ ಒಳ್ಳೆಯವರು, ಇನ್ನು ಚೇತನ್ ಬಗ್ಗೆ ನಿನಗೆ ಈಗಾಗಲೇ ಗೊತ್ತಿರುತ್ತದೆ ಅಂತ ಒಬ್ಬೊಬ್ಬರಾಗಿಯೇ ಮನೆಯವರ ಬಗ್ಗೆ ವಿವರವಾಗಿ ಹೇಳ್ತಾ ಹೋಗ್ತಾಳೆ. ವಿಕ್ರಮ್ ಈಗಾಗಲೇ ಅನನ್ಯಾಗೆ ಮನೆಯವರ ಬಗ್ಗೆ ಹೇಳಿದ್ದರೂ ಸಹ ಅನನ್ಯ ಸುಮ್ಮನೆ ಸುನೈನಾ ಮಾತುಗಳನ್ನು ಕೇಳ್ತಾ ನಿಂತಿರ್ತಾಳೆ.
ಅನನ್ಯಾಗೆ ಸುನೈನಾಳಲ್ಲಿ ಒಬ್ಬ ಅಕ್ಕ ಕಾಣಿಸ್ತಿದ್ಲು. ಅನನ್ಯಾಗೆ ಸ್ವಂತ ಅಕ್ಕ ಯಾರೂ ಇರಲಿಲ್ಲ. ಆದರೆ ಸುನೈನಾಳ ನಡವಳಿಕೆಯಲ್ಲಿ ಆ ಅಕ್ಕನ ಮಮತೆ ಅವಳಿಗೆ ಸಿಕ್ಕಿತ್ತು. ಅನನ್ಯ ಹೀಗೆ ಸುಮ್ಮನೆ ಆರಿಸುತ್ತಿರುವುದನ್ನು ನೋಡಿ ಸುನೈನಾ ನಕ್ಕು. ಸರಿ ಬಾ, ನಿನ್ನನ್ನು ಬಾಕಿ ಮನೆಯವರಿಗೆ ಪರಿಚಯಿಸ್ತೀನಿ ಅಂತ ಹೇಳಿ ಲೈಬ್ರರಿಯ ಪಕ್ಕದಲ್ಲಿ ಒಂದು ರೂಮ್ಗೆ ಅನನ್ಯಾಳನ್ನು ಕರೆದುಕೊಂಡು ಹೋಗುತ್ತಾಳೆ. ಅಲ್ಲಿ ಅನನ್ಯಾಗೆ ಒಬ್ಬ ವಯಸ್ಸಾದ ವ್ಯಕ್ತಿ ಕುಳಿತಿರುವುದು ಕಾಣಿಸುತ್ತದೆ. ಅವಳ ತಲೆ ಕೂದಲೆಲ್ಲ ನರೆತು ಬೆಳ್ಳಗಾಗಿತ್ತು. ಕೈಯಲ್ಲಿದ್ದ ನ್ಯೂಸ್ ಪೇಪರ್ ಓದುತ್ತಿದ್ದ ಆ ವ್ಯಕ್ತಿಯ ಮೊದಲ ನೋಟಕ್ಕೆ ತುಂಬ ಸ್ಟ್ರಿಕ್ಟ್ ಅನ್ನೋ ಥರ ಕಾಣಿಸಿದ್ರು. ಸುನೈನಾ ಅವರನ್ನು ನೋಡಿ ಅಜ್ಜಯ್ಯ ಅಂತ ಕರೀತಾಳೆ. ಅನನ್ಯಾಗೆ ತಕ್ಷಣ ಅರ್ಥವಾಗುತ್ತದೆ ಇವರು ವಿಕ್ರಮ್ ಅವರ ಅಜ್ಜ ಅಂತ. ಅವಳು ಮುಖದಲ್ಲಿ ಒಂದು ದೊಡ್ಡ ನಗು ತಂದುಕೊಳ್ಳುತ್ತಾಳೆ. ಅಜ್ಜಯ್ಯ ಸುನೈನಾ ಕಡೆ ನೋಡಿ, ಸುನೈನಾ ಮಗಳೇ, ಯಾರೀ ಚಿಕ್ಕ ಹುಡುಗಿ ಅಂತ ಪೇಪರ್ ಪಕ್ಕಕ್ಕಿಟ್ಟು ಸುನೈನಾ ಕಡೆ ನೋಡುತ್ತಾರೆ. ಸುನೈನಾ ಮತ್ತು ಅನನ್ಯ ಅಜ್ಜನ ಹತ್ತಿರ ಬರ್ತಾರೆ. ಅಜ್ಜಯ್ಯ, ಇವಳು ನಿಮ್ಮ ಕಿರಿಯ ಸೊಸೆ ಅನನ್ಯ ಅಂತ ಸುನೈನಾ ಪರಿಚಯಿಸುತ್ತಾಳೆ. ಇದನ್ನು ಕೇಳಿದ್ದೇ ತಡ ಅಜ್ಜಯ್ಯ ಕೋಪದಿಂದ ಗರ್ಜಿಸುತ್ತಾರೆ. ವಿಕ್ರಮ್ ಎಲ್ಲಿದ್ದಾನೆ? ಅವನನ್ನು ಮೊದಲು ನನ್ನ ಎದುರಿಗೆ ಕರೆದುಕೊಂಡು ಬನ್ನಿ. ಅಜ್ಜಯ್ಯ ಹಾಗೆ ಇದ್ದಕ್ಕಿದ್ದಂತೆ ಕೋಪಗೊಂಡಿದ್ದನ್ನು ನೋಡಿ ಅನನ್ಯ ಹೆದರಿ ಹೋಗ್ತಾಳೆ. ಪಕ್ಕದಲ್ಲಿದ್ದ ಸುನೈನಾ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆ. ಅನನ್ಯ ಅಷ್ಟೊಂದು ಗಾಬರಿಯಾಗಿದ್ದನ್ನು ನೋಡಿ ಸುನೈನಾ, ಅಜ್ಜಯ್ಯ, ಅನನ್ಯ ನಿಮ್ಮನ್ನು ನೋಡಿ ಹೆದರುತ್ತಿದ್ದಾಳೆ. ನೀವ್ಯಾಕೆ ಇಷ್ಟೊಂದು ಕೋಪ ಮಾಡಿಕೊಳ್ಳುತ್ತಿದ್ದೀರಾ ಅಂತಾಳೆ. ಅಜ್ಜಯ್ಯ ತಮ್ಮ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು, ಸುನೈನಾ ಮಗಳೇ, ಮೊದಲು ವಿಕ್ರಮ್ನನ್ನು ಇಲ್ಲಿಗೆ ಕರೆದುಕೊಂಡು ಬಾ ಅಂತಾರೆ. ಸರಿ ಅಜ್ಜಯ್ಯ ಅಂತ ಹೇಳಿ ಸುನೈನಾ ಅನನ್ಯಳನ್ನು ಅಲ್ಲೇ ಬಿಟ್ಟು ವಿಕ್ರಮ್ನನ್ನು ಕರೆಯೋಕೆ ಹೋಗ್ತಾಳೆ. ಅನನ್ಯ ಪಾಪ ಹೆದರಿ ತಲೆ ತಗ್ಗಿಸಿ ಅಜ್ಜನ ಎದುರು ನಿಂತಿರ್ತಾಳೆ. ಅಜ್ಜಯ್ಯ ಯಾಕೆ ಇಷ್ಟೊಂದು ಕೋಪ ಮಾಡಿಕೊಳ್ಳುತ್ತಿದ್ದಾರೆ ಅಂತ ಅವಳಿಗೆ ಅರ್ಥವೇ ಆಗ್ತಿರಲಿಲ್ಲ. ಹೀಗೆ ಯೋಚಿಸುತ್ತಿರುವಾಗಲೇ ವಿಕ್ರಮ್ ಆ ರೂಮ್ಗೆ ಬರೋದು ಅವಳಿಗೆ ಕಾಣಿಸುತ್ತದೆ. ತಕ್ಷಣ ಅವಳು ಓಡಿ ಹೋಗಿ ವಿಕ್ರಮ್ನ ಬೆನ್ನ ಹಿಂದೆ ಅಡಗಿ ನಿಂತ್ಕೊಳ್ತಾಳೆ. ವಿಕ್ರಮ್ ತನ್ನ ಅಪ್ಪನ ಜೊತೆ ಏನೋ ಪ್ರಮುಖ ವಿಷಯಗಳನ್ನು ಮಾತನಾಡುತ್ತಿರುವಾಗ ಅಜ್ಜಯ್ಯ ಚೀರಿದ ಶಬ್ದ ಕೇಳಿಸಿತ್ತು. ಅವನು ರೂಮಿನಿಂದ ಹೊರಗೆ ಬರ್ತಿದ್ದಂತೆ ಸುನೈನಾ ಎದುರಿಗೆ ಅಜ್ಜಯ್ಯ ನಿನ್ನನ್ನು ಕರೀತಿದ್ದಾರೆ ಅಂದಿದ್ದಳು. ಹಾಗಾಗಿ ವಿಕ್ರಮ್ ತಕ್ಷಣ ಅಜ್ಜನ ರೂಮ್ಗೆ ಬಂದಿದ್ದ. ಅನನ್ಯ ಅಷ್ಟೊಂದು ಹೆದರಿದ್ದನ್ನು ನೋಡಿ ವಿಕ್ರಮ್ ಅಜ್ಜನ ಕಡೆ ನೋಡಿ, ಅಜ್ಜಯ್ಯ, ಅನನ್ಯ ಯಾಕೆ ಇಷ್ಟೊಂದು ಗಾಬರಿಯಾಗಿದ್ದಾಳೆ? ಅವಳು ಅಷ್ಟೊಂದು ಹೆದರೋ ಹಾಗೆ ನೀವೇನಾದರೂ ಅಂದ್ರ ಅವಳಿಗೆ ಅಂತ ಕೇಳ್ತಾನೆ. ವಿಕ್ರಮ್ ಧ್ವನಿಯಲ್ಲಿ ಅನನ್ಯಾಳ ಮೇಲಿನ ಕಾಳಜಿ ಎದ್ದು ಕಾಣಿಸ್ತಿತ್ತು. ಅಜ್ಜಯ್ಯ ಕೋಪದಿಂದ ವಿಕ್ರಮ್ ಕಡೆ ನೋಡಿ, ಲೇ ಸಾಕು ಮಾಡೋ, ಇಷ್ಟೊಂದು ಚಿಕ್ಕ ವಯಸ್ಸಿನ ಹುಡುಗಿಯನ್ನ ಯಾಕೋ ಮದುವೆ ಆದೆ, ಇನ್ನೂ ಅವಳಿಗೆ ಬೆಳೆಯೋ ವಯಸ್ಸು ಅಂತ ಬೈತಾರೆ. ಅನನ್ಯಾಗೆ ಇದನ್ನು ಕೇಳಿ ಶಾಕ್ ಆಗುತ್ತೆ. ಮನೆಯಲ್ಲಿ ಎಲ್ಲರಿಗೂ ನಾನು ಯಾಕೆ ಇಷ್ಟೊಂದು ಚಿಕ್ಕವಳ ಥರ ಕಾಣಿಸ್ತಿದ್ದೀನಿ? ನನಗೀಗ ತಾನೇ 22 ವರ್ಷ ಅಲ್ವಾ ಅಂತ ಅವಳಿಗೆ ಅರ್ಥನೇ ಆಗಲ್ಲ. ವಿಕ್ರಮ್ಗೆ ಅಜ್ಜನ ಮಾತು ಕೇಳಿ ವಿಷಯ ಅರ್ಥವಾಗುತ್ತದೆ. ತಮ್ಮ ಅಮ್ಮನ ಥರಾನೇ ಅಜ್ಜಯ್ಯನಿಗೂ ಅನನ್ಯಾಳ ವಯಸ್ಸಿನ ಬಗ್ಗೆ ತಪ್ಪಭಿಪ್ರಾಯ ಬಂದಿದೆ ಅಂತ ಅವನು ಅಜ್ಜನ ಕಡೆ ನೋಡಿ ವಿಷಯ ಸ್ಪಷ್ಟಪಡಿಸುತ್ತಾನೆ. ಅಜ್ಜಯ್ಯ ಅನನ್ಯಾಗೆ ಈಗ 22 ವರ್ಷ, ಅವಳ ವಿದ್ಯಾಭ್ಯಾಸ ಕೂಡ ಮುಗಿದಿದೆ ಅಂತ ವಿಕ್ರಮ್ ಸಮಜಾಯಿಷಿಕೊಡುತ್ತಾನೆ. ಏನು, ಹೌದಾ ಅಂತ ಅಜ್ಜಯ್ಯ ಆಶ್ಚರ್ಯದಿಂದ ಕೇಳುತ್ತಾರೆ. ಆದರೆ ಈ ಮಗು ನೋಡೋಕೆ ಇನ್ನು 17ರಿಂದ 18 ವರ್ಷದ ಹುಡುಗಿ ಥರ ಕಾಣಿಸ್ತಿದ್ದಾಳಲ್ಲಪ್ಪ. ತನ್ನ ವಯಸ್ಸನ್ನು ಎಲ್ಲರೂ ಹೀಗೆ ಕಮ್ಮಿ ಮಾಡ್ತಿರೋದನ್ನು ನೋಡಿ ಅನನ್ಯಾಗೆ ಶಾಕ್ ಆಗುತ್ತೆ. ಅವಳು ಅಜ್ಜನ ಕಡೆ ನೋಡಿ, ಅಜ್ಜಯ್ಯ, ನನಗೀಗ ನಿಜವಾಗ್ಲೂ 22 ವರ್ಷ. ನಿಮಗೆ ನಂಬಿಕೆ ಇಲ್ಲ ಅಂದರೆ ನನ್ನ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಎಲ್ಲ ಮಾಸ್ ಕಾರ್ಡ್ಗಳನ್ನು ಬೇಕಾದರೆ ತೋರಿಸ್ತೀನಿ ನೋಡಿ ಅಂತ ಮುದ್ದಾಗಿ ಹೇಳ್ತಾಳೆ. ಅನನ್ಯ ಮಾತು ಕೇಳಿ ಅಜ್ಜಯ್ಯ ಏನು ರಿಯಾಕ್ಟ್ ಮಾಡಲ್ಲ. ತಮ್ಮ ಕೋಪವನ್ನು ಶಾಂತಗೊಳಿಸಿಕೊಂಡು ವಿಕ್ರಮ್ ಕಡೆ ನೋಡಿ, ಒಂದೊಮ್ಮೆ ನೀನೇನಾದರೂ ಚಿಕ್ಕ ವಯಸ್ಸಿನ ಹುಡುಗಿಯನ್ನು ಮದುವೆಯಾಗಿದ್ದರೆ ಈ ಕೋಲಿನಿಂದ ಹೊಡೆದು ನಿನ್ನ ಬೆನ್ನು ಮೂಳೆ ಮುರಿತಿದ್ದೆ ನೋಡು ಅಂತಾರೆ. ಅಜ್ಜಯ್ಯ, ನಾನು ಅಷ್ಟು ದೊಡ್ಡ ತಪ್ಪು ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ವಿಕ್ರಮ್ ನಕ್ಕು. ನನಗೆ ಆಫೀಸ್ನಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ ಅಂತಾನೆ. ಆಮೇಲೆ ಅನನ್ಯ ಕಡೆ ತಿರುಗಿ, ನೀನು ಅಜ್ಜಯ್ಯನನ್ನು ನೋಡಿ ಹೆದರಬೇಡ, ಅವರು ಸ್ವಲ್ಪ ಸ್ಟ್ರಿಕ್ಟ್ ಅನಿಸಿದ್ರು, ಮನಸ್ಸಿನಿಂದ ತುಂಬ ಒಳ್ಳೆಯವರು ಅಂತ ಹೇಳಿ ಸ್ವಲ್ಪ ಹೆದರಿಸೋ ಥರ. ಆದರೆ ಅಜ್ಜನ ಕೈಯಲ್ಲಿರೋ ಆ ಕೋಲು ಇದೆಯಲ್ಲ, ಅದರಿಂದ ಮಾತ್ರ ಸ್ವಲ್ಪ ಹುಷಾರಾಗಿರು ಅಂತ ತಮಾಷೆ ಮಾಡಿ ಅಲ್ಲಿಂದ ಹೊರಡುತ್ತಾನೆ. ವಿಕ್ರಮ್ ಬೆನ್ನ ಹಿಂದೆ ಅಡಗಿದ್ದ ಅನನ್ಯ ವಿಕ್ರಮ್ನ ಮಾತು ಕೇಳಿ ತಕ್ಷಣವೇ ಪಕ್ಕದಲ್ಲಿದ್ದ ಸುನೈನಾ ಹತ್ತಿರ ಹೋಗಿ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಸುನೈನಾ ದೀದಿ ಪ್ಲೀಸ್, ನನಗೆ ಸ್ವಲ್ಪ ಭಯ ಆಗ್ತಿದೆ ಅಂತಾಳೆ. ವಿಕ್ರಮ್ ಆಡಿದ ಮಾತನ್ನು ಕೇಳಿದ ಸುನೈನಾ ಮನಸ್ಸಿನಲ್ಲಿ ಇವನೇನಪ್ಪ ಇಷ್ಟೊಂದು ತುಂಟಾಗಿ ಬಿಟ್ಟಿದ್ದಾನೆ ಅಂದ್ಕೊಂಡು ಅನನ್ಯಾಗೆ ಅಯ್ಯೋ ಬಡಬೇಡ ಬೇಡ ಅನನ್ಯ ಅಂತ ಸಮಾಧಾನ ಮಾಡ್ತಾಳೆ.
ಅನನ್ಯ ಅಷ್ಟೊಂದು ಗಾಬರಿಯಾಗಿದ್ದನ್ನು ನೋಡಿ ಅಜ್ಜಯ್ಯ ಮುಖದಲ್ಲಿ ನಗು ತಂದುಕೊಂಡು ಅವಳ ತಲೆಯ ಮೇಲೆ ಕೈ ಇಟ್ಟು, ಅಯ್ಯೋ ಮಗು, ಹೆದರಬೇಡ. ವಿಕ್ರಮ್ ತನಗಿಂತ ಚಿಕ್ಕ ವಯಸ್ಸಿನ ಹುಡುಗಿಯನ್ನ ಮದುವೆಯಾಗಿದ್ದಾನೆ ಅಂದುಕೊಂಡು ನಾನು ಕೋಪ ಮಾಡಿಕೊಂಡಿದ್ದೆ ಅಷ್ಟೇ ಅಂತಾರೆ. ಅಜ್ಜಯ್ಯನ ಮಾತು ಕೇಳಿ ಅನನ್ಯಾಗೆ ಸ್ವಲ್ಪ ಸಮಾಧಾನವಾಗುತ್ತದೆ. ಅವಳು ಅಜ್ಜನ ಕಡೆ ನೋಡಿ, ನಿಮಗೆ ನಾನು ಮತ್ತೆ ವಿಕ್ರಮ್ ಮದುವೆ ಆಗಿದ್ದು ಇಷ್ಟ ಆಯ್ತಾ? ನಿಮಗೇನು ಅಭ್ಯಂತರ ಇಲ್ಲ ಅಲ್ವಾ ಅಂತ ಕೇಳ್ತಾಳೆ. ಅಯ್ಯೋ ಇಲ್ಲಮ್ಮ, ನಾನು ತುಂಬ ಖುಷಿಯಾಗಿದ್ದೀನಿ. ನಿನ್ನಂಥ ಮುದ್ದಾದ ಮಗು ಈ ಮನೆಗೆ ಸೊಸೆಯಾಗಿ ಬಂದಿದ್ದು ನನಗೆ ನಿಜಕ್ಕೂ ಸಂತೋಷ ತಂದಿದೆ ಅಂತ ಅಜ್ಜಯ್ಯ ಪ್ರೀತಿಯಿಂದ ಹೇಳ್ತಾರೆ. ಅನನ್ಯ ನಗ್ತಾ ಸರಿ ಅಜ್ಜಯ್ಯ ಅಂತಾಳೆ. ಇಬ್ಬರು ಸ್ವಲ್ಪ ಹೊತ್ತು ಹರಟೆ ಹೊಡೆದಾದ್ಮೇಲೆ ಅಜ್ಜಯ್ಯ ತಮ್ಮ ಕಡೆಯಿಂದ ಅನನ್ಯಾಗೆ ಒಂದು ಗಿಫ್ಟ್ ಕೊಡ್ತಾರೆ. ಅನನ್ಯ ಸೌಮ್ಯವಾಗಿ ಅದನ್ನು ತೆಗೆದುಕೊಳ್ಳುತ್ತಾಳೆ. ಆಮೇಲೆ ಅಜ್ಜಯ್ಯನಿಗೆ ಆರಾಮಾಗಿ ರೆಸ್ಟ್ ತೆಗೆದುಕೊಳ್ಳಿ ಅಂತ ಹೇಳಿ ಸುನೈನಾ ಜೊತೆ ರೂಮಿನಿಂದ ಹೊರಬರ್ತಾಳೆ. ಸುನೈನಾ ಅನನ್ಯಾಳನ್ನು ತನ್ನ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಅನನ್ಯ ಆ ರೂಮ್ನ ಅಲಂಕಾರವನ್ನು ನೋಡ್ತಾಳೆ. ರೂಮ್ ತುಂಬ ಚೆನ್ನಾಗಿ ಡೆಕೋರೇಟ್ ಆಗಿತ್ತು. ಗೋಡೆಯ ಮೇಲೆ ವಿಕ್ರಮ್ ಅಣ್ಣ ಮನೋಜ್ ಅವರ ದೊಡ್ಡ ಫೋಟೋ ಹಾಕಲಾಗಿತ್ತು. ಇದನ್ನೆಲ್ಲ ನೋಡಿ ಅನನ್ಯ ಮುಗ್ಧವಾದ ಮುಖ ಮಾಡಿಕೊಂಡು, ಸುನೈನಾ ದೀದಿ, ನಿನ್ನಂತೊಂದು ವಿಷಯ ಕೇಳಲ್ಲ ಅಂತಾಳೆ. ಕೇಳು ಅನನ್ಯ, ಏನಾಗಬೇಕು ಅಂತಾಳೆ ಸುನೈನಾ. ವಿಕ್ರಮ್ಗೆ ಇಷ್ಟೊಂದು ಧಾವಂತದಲ್ಲಿ ಯಾಕೆ ಮದುವೆ ಮಾಡಿಸಿದ್ರು ಅಂತ ಅನನ್ಯ ಯೋಚಿಸ್ತಾ ಕೇಳ್ತಾಳೆ. ಯಾಕಂದರೆ ನನ್ನ ಗಂಡ ಮನೋಜ್ಗೆ ಫ್ಯಾಮಿಲಿ ಬಿಸ್ನೆಸ್ ನೋಡಿಕೊಳ್ಳೋಕೆ ಇಷ್ಟ ಇರಲಿಲ್ಲ. ಇತ್ತ ಚೇತನ್ ಇನ್ನೂ ತುಂಬ ಚಿಕ್ಕವನು. ಹಾಗಾಗಿ ವಿಕ್ರಮ್ ಒಬ್ಬನೇ ನಮ್ಮ ಬಿಸ್ನೆಸ್ಸನ್ನು ಮುಂದೆ ತೆಗೆದುಕೊಂಡು ಹೋಗಬೇಕಿತ್ತು. ಅವನಿಗೆ ಬಿಸ್ನೆಸ್ನಲ್ಲಿ ಒಳ್ಳೆಯ ಜ್ಞಾನ ಕೂಡ ಇದೆ. ಅದಕ್ಕೆ ಮಾವನವರು ವಿಕ್ರಮ್ಗೆ ಮದುವೆಯಾಗುವಂಥ ಒತ್ತಾಯ ಮಾಡಿದರು. ತಮ್ಮ ಬಿಸ್ನೆಸ್ಸನ್ನು ಮಗನೇ ನೋಡ್ಕೋಬೇಕು ಅನ್ನೋದು ಅವರ ಆಸೆ ಆಗಿತ್ತು ಅಂತ ಸುನೈನಾ ವಿವರಿಸ್ತಾಳೆ. ಹೋ ಹೌದಾ ಅಂತಾಳೆ ಅನನ್ಯ. ಸುನೈನಾ ಪಕ್ಕದಲ್ಲಿದ್ದ ತನ್ನ ಗಿಫ್ಟನ್ನು ಅನನ್ಯಾಗೆ ಕೊಡ್ತಾಳೆ. ಅನನ್ಯ ಅದನ್ನು ತೆಗೆದುಕೊಳ್ಳುತ್ತಾಳೆ. ಇಬ್ಬರು ಸ್ವಲ್ಪ ಹೊತ್ತು ಮಾತನಾಡುತ್ತಾರೆ. ಆಮೇಲೆ ಸುನೈನಾ ಅನನ್ಯಾಗೆ ಅವಳ ರೂಮ್ ತೋರಿಸ್ತಾಳೆ. ಅನನ್ಯ ರೂಮ್ಗೆ ಹೋಗಿ ಇಡೀ ದಿನದ ಆಯಾಸದಿಂದ ಹಾಸಿಗೆಯ ಮೇಲೆ ಆರಾಮಾಗಿ ಹೊರಗೆ ಕಣ್ಣು ಮುಚ್ಚುತ್ತಾಳೆ. ಬೆಳಗ್ಗೆಯಿಂದ ಎಲ್ಲರನ್ನ ಭೇಟಿಯಾಗಿ ಅನನ್ಯ ಪೂರ್ತಿ ದಣಿದು ಹೋಗಿದ್ದಳು. ಕಣ್ಣು ಮುಚ್ಚಿ ಮೆಲ್ಲಗೆ ಮನಸ್ಸಿನಲ್ಲೇ ಅನ್ಕೊಂತಾಳೆ, ಒಂದು ಕುಟುಂಬ ಇರೋದು ಎಷ್ಟು ಚೆನ್ನ ಅಲ್ವಾ. ನನ್ನ ಸ್ವಂತ ಕುಟುಂಬ ಎಲ್ಲಿದೆಯೋ ಏನೋ, ಇವತ್ತು ನನಗೆ ಫ್ಯಾಮಿಲಿ ಪ್ರೀತಿ ಮತ್ತು ಅದರ ಮಹತ್ವ ಅರ್ಥ ಆಯಿತು. ಇಲ್ಲಿ ಪ್ರತಿಯೊಬ್ಬರೂ ತುಂಬ ಒಳ್ಳೆಯವರೇ. ಆದರೆ ನನಗೆ ನನ್ನ ಅಪ್ಪ ಅಮ್ಮನನ್ನು ನೋಡೋಕೆ ಆಸೆ ಆಗ್ತಿದೆ ಅಂತ ಬೇಸರ ಮಾಡಿಕೊಳ್ಳುತ್ತಾಳೆ. ಅಷ್ಟರಲ್ಲಿ ಅವಳಿಗೆ ಏನು ನೆನಪಾಗುತ್ತದೆ. ಅಯ್ಯೋ ವಿರಾಟ್, ಅವನು ನನಗೆ ಏನು ಹೇಳಬೇಕು ಅಂತಿದ್ದು ನೆನಪಾಗಿ ತಕ್ಷಣ ಫೋನ್ ತೆಗೆದುಕೊಂಡು ವಿರಾಟ್ಗೆ ಕಾಲ್ ಮಾಡುತ್ತಾಳೆ. ಹಲೋ ಅನನ್ಯ ಅಂತ ವಿರಾಟ್ ಫೋನ್ ಎತ್ತಿ ಅಂತಾನೆ. ನಾನು ನಿನಗೆ ತೊಂದರೆ ಕೊಡಲಿಲ್ಲ ತಾನೇ ವಿರಾಟ್? ಇಲ್ಲ ಇಲ್ಲ, ಹೇಳು ಅನನ್ಯ. ಅದಲ್ಲ, ಸ್ವಲ್ಪ ಮುಂಚೆ ನೀನು ನನ್ನ ಹತ್ತಿರ ಏನು ಹೇಳ್ತಿದ್ದೆಲ್ಲ, ನನ್ನ ಬಗ್ಗೆ ಏನೋ ವಿಷಯ ಗೊತ್ತಾಗಿದೆ ಅಂದೆಲ್ಲ, ಏನದು ಅಂತ ಅನನ್ಯ ಕುತೂಹಲದಿಂದ ಕೇಳ್ತಾಳೆ. ಓ, ಅದಕ್ಕೆ ಕಾಲ್ ಮಾಡ್ದ್ಯಾ? ಹೌದು ಅನನ್ಯ, ನಿನ್ನ ಬಗ್ಗೆ ನನಗೊಂದು ವಿಷಯ ಗೊತ್ತಿದೆ. ನಾಳೆ ರೆಸ್ಟೋರೆಂಟಲ್ಲಿ ಸಿಗೋಣ, ಅಲ್ಲಿ ಎಲ್ಲ ವಿವರವಾಗಿ ಹೇಳ್ತೀನಿ. ಇವತ್ತು ನಿನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂತ ಹೇಳಿ ವಿರಾಟ್ ಫೋನ್ ಕಟ್ ಮಾಡುತ್ತಾನೆ. ಅನನ್ಯ ಫೋನ್ ನೋಡ್ತಾ, ಅಷ್ಟಕ್ಕೂ ವಿರಾಟ್ಗೆ ನನ್ನ ಬಗ್ಗೆ ಏನು ಗೊತ್ತಾಗಿರಬಹುದು? ನಾಳೆನೇ ಗೊತ್ತಾಗಬೇಕು ಅಂದ್ಕೊಂಡು ಫೋನ್ ಪಕ್ಕಕ್ಕಿಟ್ಟು ಹಾಸಿಗೆಯ ಮೇಲೆ ಮಲಗುತ್ತಾಳೆ. ಅಷ್ಟರಲ್ಲಿ ರೂಮ್ ಬಾಗಿಲು ತೆಗೆದುಕೊಂಡು ವಿಕ್ರಮ್ ಒಳಗಡೆ ಬರ್ತಾನೆ. ತನ್ನ ಕೋಟ್ ತೆಗೆದಿಡ್ತಾ, ಏನಾಯಿತು, ತುಂಬ ದಣಿದು ಹೋಗಿದ್ದೀಯಾ ಅಂತ ಕೇಳ್ತಾನೆ. ಇಲ್ಲ, ಏನೋ ಯೋಚನೆ ಮಾಡ್ತಿದ್ದೆ ಅಂತಾಳೆ ಅನನ್ಯ ಮೆಲ್ಲಗೆ. ಓ, ನಿನಗೂ ಯೋಚನೆ ಮಾಡೋಕೆ ಮೆದುಳು ಇದೆಯಾ ಅಂತ ವಿಕ್ರಮ್ ಕಾಲೆಳೆಯುತ್ತಾನೆ. ನನ್ನ ತಮಾಷೆ ಮಾಡಬೇಡಿ ನೀವು ಅಂತ ಅನನ್ಯ ಮಿನಿಸಿಕೊಳ್ಳುತ್ತಾಳೆ. ಸರಿ ಸರಿ, ಕೋಪ ಮಾಡ್ಕೋಬೇಡ. ನನಗೆ ಮೊದಲೆಲ್ಲ ಗೊತ್ತಾಗಿಲ್ಲ ನಿನಗೆ ಮೆದುಳು ಸ್ವಲ್ಪ ಕಮ್ಮಿದೆ ಅಂತ, ಅದಕ್ಕೆ ಕೇಳಿದ್ದೆ ಅಂತ ವಿಕ್ರಮ್ ಮತ್ತೆ ಚೇಷ್ಟೆ ಮಾಡುತ್ತಾನೆ. ಅನನ್ಯ ಕೋಪದಿಂದ ಅವನನ್ನೇ ದಿಟ್ಟಿಸಿ ನೋಡುತ್ತಾಳೆ. ಬೇರೆ ಏನು ಮಾಡೋಕೆ ಆಗದೆ ಸುಮ್ಮನೆ ಕೂತು ಅವನನ್ನೇ ರೇಗಿ ನೋಡ್ತಾ ಇರ್ತಾಳೆ. ಆಮೇಲೆ ಏನು ಯೋಚಿಸಿ ಅಂದಹಾಗೆ, ನಿಮ್ಮ ದೊಡ್ಡಣ್ಣ ಮನೋಜ್ ಯಾಕೆ ಫ್ಯಾಮಿಲಿ ಬಿಸ್ನೆಸ್ಗೆ ಬರಲಿಲ್ಲ ಅಂತ ಕೇಳ್ತಾಳೆ. ಯಾಕಂದರೆ ಅವರಿಗೆ ಆರ್ಮಿಗೆ ಸೇರಬೇಕು ಅನ್ನೋದು ಬಾಲ್ಯದ ಕನಸಾಗಿತ್ತು. ತಮ್ಮ ಕನಸನ್ನು ನನಸು ಮಾಡಿಕೊಳ್ಳೋಕೆ ಹೋದರು. ಅವರಿಗೆ ಅಪ್ಪನ ಬಿಸ್ನೆಸ್ಸಲ್ಲಿ ಸ್ವಲ್ಪ ಆಸಕ್ತಿ ಇರಲಿಲ್ಲ ಅಂತ ವಿಕ್ರಮ್ ವಾಶ್ರೂಮ್ ಕಡೆ ಹೋಗುತ್ತಾ ಹೇಳ್ತಾನೆ. ಅವನು ಹೋಗೋದನ್ನು ನೋಡಿ ಅನನ್ಯ, ಮತ್ತೆ ನಿಮ್ಮ ಕನಸು ಏನಾಗಿತ್ತು ಅಂತ ಕೇಳ್ತಾಳೆ. ವಿಕ್ರಮ್ ಅಲ್ಲೇ ನಿಂತು, ನನಗೆ ಅಂತ ಯಾವ ಕನಸು
ಇರಲಿಲ್ಲ, ಒಂದಿತ್ತು. ಆದರೆ ಆ ಕನಸು ಯಾವತ್ತೂ ನನಸಾಗೋಕೆ ಸಾಧ್ಯ ಇಲ್ಲ ಅಂತ ನಿರಾಸೆಯಿಂದ ಹೇಳ್ತಾನೆ. ಅನನ್ಯಾಗೆ ಅರ್ಥವಾಗದೆ, ಆರ್ಮಿಗೆ ಹೋಗೋ ಕನಸ? ಆದರೆ ನಿಮ್ಮಪ್ಪನಿಂದ ಹೋಗೋಕ್ಕೆ ಆಗಲಿಲ್ವಾ ಅಂತಾಳೆ. ಇಲ್ಲ, ನಾನು ಆರ್ಮಿಗೆ ಹೋಗಿದ್ದು ನಮ್ಮಣ್ಣನ ಜೊತೆ ಇರೋಕೆ ಅಷ್ಟೇ. ಅಣ್ಣ ಯಾವಾಗಲೂ ಮಿಲಿಟರಿ ಕೆಲಸದಲ್ಲಿ ಬ್ಯುಸಿ ಇರ್ತಿದ್ದ. ಅವನಿಗೆ ಸಹಾಯವಾಗಲಿ ಅಂತ ನಾನು ಟ್ರೈನಿಂಗ್ ತೆಗೆದುಕೊಂಡಿದ್ದೆ. ಆದರೆ ಅಪ್ಪನ ಬಿಸ್ನೆಸ್ ಅನ್ನು ಎಂದಾದರೂ ಒಮ್ಮೆ ನಾನು ನೋಡ್ಕೋಬೇಕು ಅನ್ನೋದು ಗೊತ್ತಿತ್ತು. ಬೇರೆ ದಾರಿ ಇರಲಿಲ್ಲ. ಇಷ್ಟವಿಲ್ಲದ ಕೆಲಸ ಮಾಡೋದಕ್ಕಿಂತ ಇಷ್ಟಪಟ್ಟು ಮಾಡೋಣ ಅಂತ ಬಿಸ್ನೆಸ್ಗೆ ಬಂದೆ ಅಂತಾನೆ ವಿಕ್ರಮ್. ಅನನ್ಯ ತುಸು ಯೋಚಿಸಿ ಮುದ್ದಾಗಿ ಮುಖವಿಟ್ಟುಕೊಂಡು, ನಾವು ಇವತ್ತು ಇಲ್ಲೇ ಇರಬಹುದಾ? ನನಗೆ ನಿಮ್ಮ ಅಮ್ಮನ ಜೊತೆ ಇನ್ನಷ್ಟು ಸಮಯ ಕಳೆಯಬೇಕು ಅನ್ನಿಸ್ತಾ ಇದೆ ಅಂತಾಳೆ. ವಿಕ್ರಮ್ ಅವಳನ್ನು ನೋಡಿ, ಸರಿ, ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇಲ್ಲೇ ಇರು ಅಂತಾನೆ. ಇದನ್ನು ಕೇಳಿ ಅನನ್ಯ ಮಗುವಿನಂತೆ ಖುಷಿಯಿಂದ ಎದ್ದು ನಿಂತು, ನಾನು ಇಲ್ಲೇ ಒಂದು ವಾರ ಇರಬಹುದಾ ಅಂತಾಳೆ. ಅವಳ ಆ ಧ್ವನಿ ಮತ್ತು ಖುಷಿ ನೋಡಿ ವಿಕ್ರಮ್ ಗಾಬರಿಯಾಗಿ ಗೋಡೆಗೆ ಡಿಕ್ಕಿ ಹೊಡೆಯೋದ್ರಲ್ಲಿ ಇದ್ದ. ಅವಳ ಕಡೆ ನೋಡಿ, ನಮ್ಮ ಫ್ಯಾಮಿಲಿ ನಿನಗೆ ಅಷ್ಟೊಂದು ಇಷ್ಟವಾಗಿ ಬಿಡ್ತಾ ಅಂತಾನೆ. ಅನನ್ಯ ಖುಷಿಯಿಂದ ತಲೆ ಆಡಿಸಿ, ಹೌದು, ನನಗೆ ನಿಮ್ಮ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ ಆಯಿತು. ಅದರಲ್ಲೂ ಸುನೈನಾ ದೀದಿ ಅಂತೂ ತುಂಬ ಅಂದರೆ ತುಂಬ ಇಷ್ಟವಾದರು. ನಾಳೆ ನಾನು ಅವರ ಜೊತೆ ಶಾಪಿಂಗ್ಗೆ ಹೋಗ್ತಾ ಇದ್ದೀನಿ. ಇಬ್ಬರು ಪ್ಲ್ಯಾನ್ ಕೂಡ ಮಾಡಿಕೊಂಡಿದ್ದೀವಿ ಅಂತಾಳೆ. ಸುನೈನಾ ದೀದಿನಾ? ಯಾವಾಗ ಆಯಿತು ಅಂತ ವಿಕ್ರಮ್ ಆಶ್ಚರ್ಯದಿಂದ ಕೇಳ್ತಾನೆ. ನೀವ್ಯಾಕೆ ಹಾಗೆ ಮುಖ ಮಾಡ್ತಿದ್ದೀರಾ? ನಾನು ಅವರನ್ನು ದೀದಿ ಅಂತ ಕರೆದಿದ್ದು ಯಾವುದೋ ದೊಡ್ಡ ಅಪರಾಧದ ಥರ ನೋಡ್ತಿದ್ದೀರಲ್ಲ. ಅವರೇನ ನನ್ನ ದೀದಿ ಅಂತ ಕರೆಯೋಕೆ ಪರ್ಮಿಷನ್ ಕೊಟ್ಟಿದ್ದು ಅಂತಾಳೆ ಅನನ್ಯ. ಅಲ್ಲ, ಅವಳು ನಿನ್ನನ್ನು ಅಷ್ಟೊಂದು ಈಸಿಯಾಗಿ ದೀದಿ ಅಂತ ಕರೆಯೋಕೆ ಹೇಗೆ ಬಿಟ್ಟಳು ಅಂತ ಯೋಚಿಸ್ತಿದ್ದೀನಿ. ಯಾಕಂದರೆ ಯಾರಾದರೂ ಅವಳನ್ನು ದೀದಿ ಅಂತ ಕರೆದ್ರೆ ಅವಳಿಗೆ ಉರಿಯುತ್ತೆ ಅಂತ ವಿಕ್ರಮ್ ಸತ್ಯ ಹೇಳುತ್ತಾನೆ. ಓ, ನಿಮಗೆ ಸುನೈನಾ ದೀದಿ ಬಗ್ಗೆ ತುಂಬ ಗೊತ್ತಲ್ವಾ ಅಂತ ಅನನ್ಯ ರೇಗಿಸ್ತಾಳೆ. ಹೌದು, ಯಾಕಂದರೆ ನಾನು, ಸುನೈನಾ ಮತ್ತು ನಮ್ಮಣ್ಣ ಮೂವರು ಬಾಲ್ಯದ ಫ್ರೆಂಡ್. ಅಣ್ಣ ಮತ್ತು ಸುನೈನಾ ಲವ್ ಮ್ಯಾರೇಜ್ ಮಾಡಿಕೊಂಡಿದ್ದು. ಓ, ಅದಕ್ಕೆ ನಿಮಗೆ ಅವರ ಬಗ್ಗೆ ಇಷ್ಟೊಂದು ಗೊತ್ತಿರೋದು. ಪರವಾಗಿಲ್ಲ, ನಾನು ನಾಳೆಯಿಂದ ಅವರ ಜೊತೆ ಇರ್ತೀನಲ್ಲ, ನಿಮಗಿಂತ ಹೆಚ್ಚಾಗಿ ಅವರನ್ನು ಅರ್ಥ ಮಾಡ್ಕೊಳ್ತೀನಿ ಅಂತ ಅನನ್ಯ ಮಗುವಿನಂತೆ ನಗ್ತಾ ಹೇಳ್ತಾಳೆ. ಅನನ್ಯ ಆ ಥರ ನಗ್ತಿರೋದನ್ನು ನೋಡಿ ವಿಕ್ರಮ್ ಮನಸ್ಸಿನಲ್ಲಿ, ಇವಳು ಯಾಕೆ ನನಗೆ ಇಷ್ಟೊಂದು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ? ಇವಳ ಜೊತೆ ಇನ್ನೂ ಸ್ವಲ್ಪ ಹೊತ್ತು ಮಾತನಾಡಿದರೆ ನಾನು ಇವಳ ಕ್ಯೂಟ್ನೆಸ್ಗೆ ಪೂರ್ತಿ ಫಿದಾಗಿ ಬಿಡ್ತೀನಿ ಅಂದ್ಕೊಳ್ತಾ ಆ ಯೋಚನೆಯಿಂದ ಹೊರಬಂದು, ಅಂದ ಹಾಗೆಯೇ ನಿನ್ನ ಬಾಸ್ ನಿನಗೆ ಲೀವ್ ಕೊಡ್ತಾರಾ ಅಂತ ಕೇಳ್ತಾನೆ. ಅಯ್ಯೋ, ನಾನು ಅದರ ಬಗ್ಗೆ ಯೋಚನೆಯೇ ಮಾಡಲಿಲ್ಲವಲ್ಲ. ಬಾಸ್ ಏನಾದರೂ ರಜೆ ಕೊಡ್ತಿದ್ದೆ ನಾನೇನು ಮಾಡಲಿ? ನನ್ನ ಮತ್ತೆ ಸುನೈನಾ ದೀದಿಯ ಶಾಪಿಂಗ್ ಪ್ಲ್ಯಾನ್ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತ ಅನನ್ಯಾಳ ಮುಖದಲ್ಲಿದ್ದ ನಗು ತಕ್ಷಣ ಮಾಯವಾಗುತ್ತದೆ. ಆದರೆ ವಿಕ್ರಮ್ ಮುಖದಲ್ಲಿ ಮಾತ್ರ ಒಂದು ದೊಡ್ಡ ನಗು ಮಿಂಚುತ್ತದೆ. ಅವನು ಶವರ್ ತೆಗೆದುಕೊಳ್ಳೋಕೆ ವಾಶ್ರೂಮ್ ಒಳಗೆ ಹೋಗುತ್ತಾನೆ. ಹೊರಗಡೆ ನಿಂತಿದ್ದ ಅನನ್ಯ ಹಾಸಿಗೆಯಿಂದ ಎದ್ದು ಗಾಬರಿಯಿಂದ ರೂಮ್ನಲ್ಲಿ ಇತ್ತಿಂದೆತ್ತ ಓಡಾಡುತ್ತಾ, ಅಯ್ಯೋ ಅನನ್ಯ, ಈಗೇನು ಮಾಡ್ತೀಯಾ ನೀನು? ಇದುವರೆಗೂ ಆ ಬಾಸ್ ಮುಖ ಕೂಡ ನೋಡಿಲ್ಲ. ಅವರ ಪರ್ಸನಲ್ ಅಸಿಸ್ಟೆಂಟ್ ಬೇರೆ ನೀನು. ಆ ಬಾಸ್ ನೋಡೋಕೆ ಒಳ್ಳೆಯವರು ಅನಿಸಿದ್ರು, ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ. ರಜೆ ಇಲ್ಲ ಅಂದುಬಿಟ್ರೆ ಮುಗೀತು ಅಂತ ಯೋಚಿಸ್ತಾ ಫೋನ್ ಹತ್ತಿರ ಹೋಗಿ ಧೀರಜ್ಗೆ ಕಾಲ್ ಮಾಡ್ತಾಳೆ. ಆದರೆ ಧೀರಜ್ ಫೋನ್ ಎತ್ತಲ್ಲ. ಅಷ್ಟರಲ್ಲಿ ವಿಕ್ರಮ್ ಸ್ನಾನ ಮುಗಿಸಿಕೊಂಡು ವಾಶ್ರೂಮಿಂದ ಹೊರಗೆ ಬರ್ತಾನೆ. ಅನನ್ಯ ಅಷ್ಟೊಂದು ಗಂಭೀರವಾಗಿರುವುದನ್ನು ನೋಡಿ ವಿಕ್ರಮ್ ನಗುತ್ತಾ, ಏನಾಯಿತು ಅನನ್ಯ, ಯಾಕೆ ಇಷ್ಟೊಂದು ಗಾಬರಿಯಾಗಿದ್ದೀಯಾ ಅಂತ ಕೇಳುತ್ತಾನೆ. ಅನನ್ಯ ಅವನ ಕಡೆ ನೋಡಿ, ನಾನು ಗಾಬರಿಯಾಗಿದ್ದೀನಿ ಸರಿ, ಆದರೆ ನೀವ್ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀರಾ? ನನ್ನ ಈ ಪರಿಸ್ಥಿತಿ ನೋಡಿ ನಿಮಗೆ ನಗು ಬರ್ತಿದೆಯಾ ಅಂತ ಮುನಿಸಿಕೊಳ್ಳುತ್ತಾಳೆ. ಅಯ್ಯೋ ಇಲ್ಲ ಇಲ್ಲ, ಇವತ್ತು ಬೆಳಗ್ಗೆ ಚೇತನ್ ನನಗೆ ಯಾವುದೋ ವಿಷಯ ಹೇಳಿದ್ದ, ಅದು ನೆನಪಿಗೆ ಬಂದು ಮುಖದಲ್ಲಿ ನಗು ಬಂತು ಅಷ್ಟೇ ಅಂತ ವಿಕ್ರಮ್ ಸಬೂಬು ಹೇಳುತ್ತಾನೆ. ಓ ಹೌದಾ ಅಂತ ಅನನ್ಯ ಅನುಮಾನದಿಂದ ಕೇಳುತ್ತಾಳೆ. ಹೌದು, ನಿನಗೆ ನಂಬಿಕೆ ಇಲ್ಲ ಅಂದರೆ ಈಗಲೇ ಚೇತನ್ಗೆ ಕಾಲ್ ಮಾಡಿ ಮಾತಾಡಿಸ್ಲಾ ಅಂತಾನೆ ವಿಕ್ರಮ್. ಅದೆಲ್ಲ ಬೇಡ ಬಿಡಿ ಅಂತ ಅನನ್ಯ ಪೆಚ್ಚಾಗಿ ಟೆನ್ಷನ್ನಿಂದ ರೂಮ್ನಲ್ಲಿ ಇತ್ತಿಂದತ್ತ ಓಡಾಡುತ್ತಾಳೆ. ಅಷ್ಟಕ್ಕೂ ನೀ ಯಾಕೆ ಇಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಿದ್ದೀಯಾ ಅಂತ ವಿಕ್ರಮ್ಗೆ ವಿಷಯ ಗೊತ್ತಿದ್ದರೂ ಅವಳನ್ನು ಇನ್ನಷ್ಟು ರೇಗಿಸೋಕೆ ಕೇಳ್ತಾನೆ.
ಆಫೀಸ್ನಿಂದ ರಜೆ ಸಿಗುತ್ತೋ ಇಲ್ವೋ ಅನ್ನೋ ಯೋಚಿಸಿ ತಲೆ ಕೆಡ್ತಾ ಇದೆ. ನಿಮ್ಗೆ ಗೊತ್ತಾ, ನಮ್ಮ ಬಾಸ್ ಪರ್ಸನಲ್ ಅಸಿಸ್ಟೆಂಟ್ ಇದ್ದಾರಲ್ಲ, ಅವರು ನೋಡೋಕೆ ಒಳ್ಳೆಯವರು ಅನಿಸಿದ್ರು ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ. ನನಗೆ ಅವರಿಗೆ ಫೋನ್ ಮಾಡೋಕ್ಕೆ ಭಯ ಆಗ್ತಿದೆ. ರಜೆ ಕೇಳಿದರೆ ಅವರು ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಏನೋ ಅಂತ ಅನನ್ಯ ವಿಕ್ರಮ್ ಹತ್ತಿರ ಬಂದು ನಿಂತು ಹೇಳುತ್ತಾಳೆ. ವಿಕ್ರಮ್ ಸ್ವಲ್ಪ ಯೋಚಿಸಿ, ನನಗೆ ನಿಮ್ಮ ಬಾಸ್ ಗೊತ್ತು, ನೀನು ಒಪ್ಪೋದಾದರೆ ನಾನು ನಿನ್ನ ಕೆಲಸ ಸುಲಭ ಮಾಡಿಕೊಡ್ತೀನಿ ಅಂತಾನೆ. ಅನನ್ಯ ಆಸೆ ಕಣ್ಣುಗಳಿಂದ ಅವನನ್ನು ನೋಡಿ, ನಿಜವಾಗ್ಲೂ ನೀವು ನನಗೆ ಸಹಾಯ ಮಾಡ್ತೀರಾ ಅಂತಾಳೆ. ಖಂಡಿತ ಮಾಡ್ತೀನಿ ಅಂತ ಹೇಳಿ ವಿಕ್ರಮ್ ಅನನ್ಯಳ ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನು ಮೆಲ್ಲಗೆ ಹಿಂದೆ ಸರಿಸುತ್ತಾನೆ. ಅನನ್ಯ ಮುದ್ದಾಗಿ ಮುಖವಿಟ್ಟು ಥ್ಯಾಂಕ್ ಯು ಅಂತಾಳೆ. ಥ್ಯಾಂಕ್ ಯು ಎಲ್ಲ ಹೇಳೋ ಅಗತ್ಯವಿಲ್ಲ ಅಂತ ಹೇಳಿ ವಿಕ್ರಮ್ ಸೋಫಾದ ಮೇಲೆ ಕೂತು ತನ್ನ ಲ್ಯಾಪ್ಟಾಪ್ ಆನ್ ಮಾಡಿಕೊಂಡು ಕೆಲಸ ಮಾಡಲು ಶುರು ಮಾಡುತ್ತಾನೆ. ಅನನ್ಯ ಯೋಚಿಸುತ್ತಾ, ಹಾಗಾದರೆ ನಾನು ಎಷ್ಟು ದಿನ ರಜೆ ತಗೋಬಹುದು ಅಂತ ಕೇಳ್ತಾಳೆ. ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ತಗೋ, ನಾನು ನನ್ನ ಫ್ರೆಂಡ್ ಹತ್ತಿರ ಮಾತನಾಡುತ್ತೇನೆ, ಅವನು ರಜೆ ಕೊಡಲ್ಲ ಅಂತ ನನಗೆ ಅನಿಸಲ್ಲ ಅಂತಾನೆ ವಿಕ್ರಮ್. ಥ್ಯಾಂಕ್ ಯು ವಿಕ್ರಮ್ ಅಂತ ಹೇಳಿ ಅನನ್ಯ ಖುಷಿಯಿಂದ ಕುಣಿಯುತ್ತಾ ರೂಮ್ನಿಂದ ಹೊರಗೆ ಓಡ್ತಾಳೆ. ಅವಳು ಹೋದ ಮೇಲೆ ವಿಕ್ರಮ್ ಬಾಗಿಲು ಕಡೆ ನೋಡಿ ಮನಸ್ಸಿನಲ್ಲಿ, ಈ ಹುಡುಗಿ ಚಿಕ್ಕ ಮಕ್ಕಳ ಥರ ಸಣ್ಣ ಸಣ್ಣ ವಿಷಯಕ್ಕೂ ಇಷ್ಟೊಂದು ಖುಷಿ ಪಡ್ತಾಳಲ್ಲ, ಈ ತರಹದ ಹುಡುಗಿಯರು ಸಿಗೋದು ಅದೃಷ್ಟ ಮಾಡಿರಬೇಕು ಅಂದ್ಕೊಳ್ತಾನೆ. ನಿಜವಾಗ್ಲೂ ವಿಷಯ ಏನೆಂದರೆ, ಅನನ್ಯ ತನ್ನ ಕಂಪನಿಯಲ್ಲಿ ಕೆಲಸಕ್ಕಾಗಿ ಧೀರಜ್ ಜೊತೆ ಮಾತನಾಡಿದ್ದಾಳೆ ಅಂತ ಗೊತ್ತಾದ ತಕ್ಷಣವೇ ವಿಕ್ರಮ್ ಅವಳನ್ನು ತನ್ನ ಕಂಪನಿಗೆ ಅಪಾಯಿಂಟ್ ಮಾಡಿಕೊಂಡಿದ್ದ. ಯಾಕಂದರೆ ಅನನ್ಯ ಬೇರೆ ಎಲ್ಲೋ ಹೋಗಿ ಕೆಲಸ ಮಾಡೋದು ಅವನಿಗೆ ಇಷ್ಟವಿರಲಿಲ್ಲ. ಜೊತೆಗೆ ಅನನ್ಯಗೆ ಯಾರದ್ದೇ ಸಹಾಯ ತೆಗೆದುಕೊಳ್ಳೋದು ಇಷ್ಟವಿಲ್ಲ, ಅದರಲ್ಲೂ ತನಗೆ ಸರಿಯಾಗಿ ಪರಿಚಯವಿಲ್ಲದವರಿಂದ ಸಹಾಯ ತೆಗೆದುಕೊಳ್ಳೋಕೆ ಒಪ್ಪಲ್ಲ ಅನ್ನೋದು ಅವನಿಗೆ ಗೊತ್ತಿತ್ತು. ಅದಕ್ಕೆ ವಿಕ್ರಮ್ ಮೊದಲು ಅನನ್ಯಳ ನಂಬಿಕೆ ಗೆಲ್ಲಲು ಪ್ರಯತ್ನಿಸಿದ್ದ. ವಿಕ್ರಮ್ ತನ್ನ ಲ್ಯಾಪ್ಟಾಪ್ನಲ್ಲಿ ಬ್ಯುಸಿಯಾಗುತ್ತಾನೆ. ಇತ್ತ ಅನನ್ಯ ರೂಮಿನಿಂದ ಹೊರಗೆ ಬಂದು ಸುನೈನಾಳ ರೂಮ್ಗೆ ಹೋಗುತ್ತಾಳೆ. ಸುನೈನಾ ಯಾರ ಜೊತೆಯೂ ಫೋನ್ನಲ್ಲಿ ಮಾತನಾಡುತ್ತಿರುವುದನ್ನು ನೋಡಿ ಸುಮ್ಮನೆ ಸೋಫಾದ ಮೇಲೆ ಕುಳಿತುಕೊಳ್ಳುತ್ತಾಳೆ. ಸುನೈನಾ ಅನನ್ಯನ ನೋಡಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾಳೆ. ಅನನ್ಯ ಪಕ್ಕ ಬಂದು ಮಾತನಾಡೋಕ್ಕೆ ಶುರು ಮಾಡ್ತಾಳೆ. ಸಂಜೆಯಾಗುತ್ತಿದ್ದಂತೆ ಅಡುಗೆ ಮನೆಯಲ್ಲಿ ಇಬ್ಬರು ಹುಡುಗಿಯರ ಜಗಳ ಆಡುತ್ತಿದ್ದರು. ಅವರು ಬೇರೆ ಯಾರೂ ಅಲ್ಲ, ಅನನ್ಯ ಮತ್ತು ಸುನೈನಾ. ಇವತ್ತು ಅಡುಗೆಯನ್ನು ನಾನೇ ಮಾಡ್ತೀನಿ ಅಂತ ಅನನ್ಯ ಖುಷಿಯಿಂದ ಪಕ್ಕದಲ್ಲಿದ್ದ ಸುನೈನಾಳನ್ನು ನೋಡಿ ಹೇಳ್ತಾಳೆ. ಸರಿ ಓಕೆ, ಆದರೆ ನಾನು ನಿನಗೆ ಸ್ವಲ್ಪ ಸಹಾಯ ಮಾಡ್ತೀನಿ ಅಷ್ಟೇ ಅಂತ ಸುನೈನಾ ನಗ್ತಾ ಹೇಳ್ತಾಳೆ. ಅಯ್ಯೋ ಇಲ್ಲವೇ ಇಲ್ಲ, ನೀವು ನನಗೆ ಸಹಾಯ ಮಾಡು ಹಾಗೇ ಇಲ್ಲ, ಯಾಕಂದರೆ ಇವತ್ತಿನ ಅಡುಗೆಯನ್ನು ನನ್ನ ಕೈಯಾರೆ ನಾನೇ ಮಾಡಬೇಕು ಅಂತ ಇದ್ದೀನಿ ಅಂತ ಅನನ್ಯ ತರಕಾರಿ ಹೆಚ್ಚುತ್ತಾ ಪಟ್ಟು ಹಿಡಿಯುತ್ತಾಳೆ. ಆದರೆ ಮಾವನವರಿಗೆ ನಿನ್ನ ಅಡುಗೆ ರುಚಿ ಇಷ್ಟವಾಗದಿದ್ದರೆ ಅವರು ತುಂಬ ಕೋಪ ಮಾಡಿಕೊಳ್ಳುತ್ತಾರೆ ಗೊತ್ತಾ ಅಂತ ಸುನೈನಾ ಕಳವಳದಿಂದ ಹೇಳುತ್ತಾಳೆ. ಇಬ್ಬರು ಹೀಗೆ ಜಗಳ ಆಡುತ್ತಿರೋದನ್ನು ನೋಡಿ ಲಕ್ಷ್ಮಿ ಹೆಗಡೆಯವರು ಮುಗುಳು ನಗುತ್ತಿರುತ್ತಾರೆ. ಇಬ್ಬರು ಸೊಸೆಯಂದಿರು ಕುಟುಂಬಕ್ಕಾಗಿ ಅಡುಗೆ ಮಾಡಲು ಹೀಗೆ ಪ್ರೀತಿಯಿಂದ ಜಗಳ ಆಡ್ತಿರೋದನ್ನು ನೋಡಿ ಅವರ ಮನಸ್ಸಿಗೆ ತುಂಬ ತೃಪ್ತಿ ಅನಿಸಿತ್ತು. ಯಾಕೆಂದರೆ ಸುನೈನಾ ಅನನ್ಯಾಗೆ ಅಡುಗೆಯ ಟಿಪ್ಸ್ ಕೊಡ್ತಿದ್ಲು. ಮಾವನವರಿಗೆ ಏನೇನು ಇಷ್ಟ, ಅಮ್ಮನಿಗೆ ಖಾರ ಕಮ್ಮಿ ಬೇಕು ಅಂತೆಲ್ಲ ಹೇಳ್ತಾ ಸಹಾಯ ಮಾಡೋಕೆ ನೋಡ್ತಿದ್ಲು. ಆದರೆ ಅನನ್ಯ ಮಾತ್ರ ನಾನೇ ಅಡುಗೆ ಮಾಡೋದು ಅಂತ ಪಟ್ಟು ಹಿಡಿದಿದ್ಲು. ಇದನ್ನೆಲ್ಲ ನೋಡಿ ಲಕ್ಷ್ಮಿಯವರು ಮನಸ್ಸಿನಲ್ಲಿ, ನಾನು ಇಂಥದ್ದೊಂದು ದಿನಕ್ಕಾಗಿಯೇ ಕಾಯ್ತಿದ್ದೆ. ನನ್ನ ಇಬ್ಬರು ಸೊಸೆಯಂದಿರು ಸೇರಿ ಮನೆಯ ಜವಾಬ್ದಾರಿ ನೋಡಿಕೊಳ್ಳುತ್ತಿದ್ದಾರೆ. ಇಬ್ಬರು ನೋಡೋಕೆ ಸ್ವಂತ ಅಕ್ಕ ತಂಗಿಯರ ಥರ ಇದ್ದಾರೆ. ನಿಜಕ್ಕೂ ನನ್ನ ಭಾಗ್ಯವೇ ತೆರೆಯಿತು, ನನಗೆ ಇಂತಹ ಒಳ್ಳೆಯ ಸೊಸೆಯಂದಿರು ಸಿಕ್ಕಿದ್ದಾರೆ ಅಂತ ಖುಷಿ ಪಡುತ್ತಾರೆ. ಸುನೈನಾ ತನ್ನ ಮಾತು ಕೇಳ್ತಿಲ್ಲ ಅಂತ ಗೊತ್ತಾದಾಗ ಅನನ್ಯ ಕೋಪಿಸಿಕೊಂಡು ಇನ್ನೊಂದು ಕಡೆ ಮುಖ ಮಾಡ್ತಾಳೆ. ಆಗ ಅವಳಿಗೆ ದೂರದಲ್ಲಿದ್ದ ಲಕ್ಷ್ಮಿಯವರು ಕಾಣಿಸ್ತಾರೆ. ತಕ್ಷಣ ಓಡಿ ಹೋಗಿ, ಅಮ್ಮ ನೋಡಿ, ಸುನೈನಾ ದೀದಿ ನನ್ನನ್ನು ಅಡುಗೆ ಮಾಡೋಕೆ ಬಿಡ್ತಿಲ್ಲ, ನನಗೆ ಅಡುಗೆ ಸರಿಯಾಗಿ ಮಾಡೋಕೆ ಬರಲ್ಲ ಅಂದ್ಕೊಂಡಿದ್ದಾರೆ ಅಂತ ಚಿಕ್ಕ ಮಗುವಿನಂತೆ ಅತ್ತೆ ಹತ್ರ ದೂರು ನೀಡ್ತಾಳೆ. ಲಕ್ಷ್ಮಿಯವರು ಸೈಲೆಂಟಾಗಿ ಕೇಳ್ತಾ ಅನನ್ಯಳ ಆ ಮಗುತನದ ನಡವಳಿಕೆಯನ್ನು ನೋಡಿ ನಗ್ತಾ ಇರ್ತಾರೆ.
ಅಷ್ಟರಲ್ಲಿ ಸುನೈನಾ ಬಂದು, ಅಮ್ಮ, ಅನನ್ಯ ಕೆಲಸದವರ ಸಹಾಯ ಕೂಡ ತೆಗೆದುಕೊಳ್ಳುತ್ತಿಲ್ಲ. ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂದರೂ ಬೇಡ ಅಂತಿದ್ದಾಳೆ. ನಿಮಗೆ ಗೊತ್ತಲ್ವಾ, ರುಚಿಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅಪ್ಪಯ್ಯ ಎಷ್ಟು ಕೋಪ ಮಾಡಿಕೊಳ್ಳುತ್ತಾರೆ ಅಂತಾಳೆ. ಇಬ್ಬರ ಮಾತನ್ನು ಕೇಳಿದ ಲಕ್ಷ್ಮಿಯವರು ನಕ್ಕು, ನೀನು ನಿನ್ನ ಅಪ್ಪಯ್ಯನ ಬಗ್ಗೆ ಚಿಂತೆ ಮಾಡಬೇಡ ಸುನೈನಾ. ಅವರಿಗೆ ಅನನ್ಯ ಕೈ ಅಡುಗೆ ಖಂಡಿತ ಇಷ್ಟವಾಗುತ್ತದೆ. ಇವತ್ತು ಅನನ್ಯನೇ ಅಡುಗೆ ಮಾಡಲಿ ಬಿಡು. ಇದೇ ನೆಪದಲ್ಲಿ ಅವಳ ಮೊದಲ ಅಡುಗೆ ಕಾರ್ಯಕ್ರಮವು ಮುಗಿದು ಹೋಗುತ್ತದೆ ಅಂತಾರೆ. ಸರಿಯಮ್ಮ ಅಂತ ಸುನೈನಾ ಒಪ್ಪಿಕೊಂಡು, ಅನನ್ಯಾಗೆ ನನ್ನ ಸಹಾಯ ಏನಾದರೂ ಬೇಕಿದ್ರೆ ಕರಿತೀಯ ಅಲ್ವಾ ಅಂತಾಳೆ. ಖಂಡಿತ ದೀದಿ, ಕರಿತೀನಿ ಅಂತ ಅನನ್ಯ ನಗುತ್ತಾ ಹೇಳ್ತಾಳೆ. ಮೂವರು ಸ್ವಲ್ಪ ಹೊತ್ತು ಮಾತನಾಡಿದ ಮೇಲೆ ಲಕ್ಷ್ಮಿಯವರು ಮತ್ತು ಸುನೈನಾ ಅಡುಗೆ ಮನೆಯಿಂದ ಹೊರಗೆ ಹೋಗ್ತಾರೆ. ಅನನ್ಯ ಖುಷಿಯಿಂದ ತನ್ನ ಕೆಲಸ ಶುರು ಮಾಡುತ್ತಾಳೆ. ಅಡುಗೆಯೆಲ್ಲ ಮುಗಿದ ಮೇಲೆ ಅನನ್ಯ ಪ್ರತಿಯೊಂದು ಅಡುಗೆಯನ್ನು ಡೈನಿಂಗ್ ಟೇಬಲ್ ಮೇಲೆ ತಂದಿಟ್ಟು ನೀಟಾಗಿ ಅಲಂಕರಿಸುತ್ತಾಳೆ. ಆ ಕೆಲಸ ಮುಗಿದ ಮೇಲೆ ಅವಳ ಮುಖದಲ್ಲಿ ಒಂದು ಸುಂದರವಾದ ನಗು ಇತ್ತು. ಅಷ್ಟರಲ್ಲಿ ಮೆಟ್ಟಿಲು ಇಳಿದು ವಿಕ್ರಮ್ ಬರ್ತಾನೆ. ಡೈನಿಂಗ್ ಟೇಬಲ್ ಹತ್ತಿರ ಅನನ್ಯ ನಿಂತಿರೋದನ್ನು ನೋಡುತ್ತಾನೆ. ಆದರೆ ಇವತ್ತಿನ ಅಡುಗೆಯನ್ನು ಅನನ್ಯನೇ ಮಾಡಿದ್ದಾಳೆ ಅನ್ನೋದು ವಿಕ್ರಮ್ಗೆ ಗೊತ್ತಿರಲ್ಲ. ಅವನು ಸುಮ್ಮನೆ ಬಂದು ತನ್ನ ಚೇರ್ನಲ್ಲಿ ಕುಳಿತುಕೊಳ್ಳುತ್ತಾನೆ. ಅನನ್ಯ ಬಂದು ಅವನ ಪ್ಲೇಟ್ಗೆ ಊಟ ಬಡಿಸುತ್ತಾಳೆ. ಮೆಲ್ಲನೆ ಮನೆಯವರೆಲ್ಲ ಒಬ್ಬೊಬ್ಬರಾಗಿಯೇ ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಳ್ತಾರೆ. ಅಷ್ಟರಲ್ಲಿ ಲೈಬ್ರರಿಯಿಂದ ಸುಮಾರು 55 ವರ್ಷ ವಯಸ್ಸಿನ ವ್ಯಕ್ತಿಯೊಬ್ಬರು ಬರ್ತಾರೆ. ಅವರು ಕಣ್ಣಿಗೆ ಕನ್ನಡಕ ಹಾಕಿಕೊಂಡ್ರು ಅದನ್ನು ಸರಿಯಾಗಿ ಮಾಡಿಕೊಳ್ಳುತ್ತಾ ಅಜ್ಜಯ್ಯನ ಜೊತೆ ಡೈನಿಂಗ್ ಏರಿಯಾಗೆ ಬಂದು ತಮ್ಮ ಜಾಗದಲ್ಲಿ ಕುಳಿತುಕೊಳ್ಳುತ್ತಾರೆ. ಅನನ್ಯ ಬೆಳಗ್ಗೆಯಿಂದ ಮನೆಯ ಎಲ್ಲರನ್ನ ಭೇಟಿಯಾಗಿದ್ಲು. ಆದರೆ ವಿಕ್ರಮ್ ಅಪ್ಪನನ್ನು ಮಾತ್ರ ನೋಡಿರಲಿಲ್ಲ. ಯಾಕೆಂದರೆ ಅವರು ಬೆಳಗ್ಗೆಯಿಂದ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಶಂಕರ್ ಹೆಗಡೆಯವರು ಅಜ್ಜನ ಜೊತೆ ಬಂದು ಕೂತಾಗ ಅಜ್ಜಯ್ಯ ಎಲ್ಲರನ್ನ ಒಮ್ಮೆ ನೋಡ್ತಾರೆ. ಅನನ್ಯ ಶಂಕರ್ ಹೆಗಡೆಯವರನ್ನು ನೋಡಿ ಮೆಲ್ಲಗೆ, ವಿಕ್ರಮ್, ಇವರು ಯಾರು? ನಾನು ಇವರನ್ನು ಬೆಳಗ್ಗೆಯಿಂದ ನೋಡೇ ಇಲ್ವಲ್ಲ ಅಂತ ಕೇಳ್ತಾಳೆ. ಇವರು ನಮ್ಮ ಅಪ್ಪ ಅಂತಾನೆ ವಿಕ್ರಮ್. ಅಯ್ಯೋ, ಈ ವಿಷಯ ನನಗೆ ಮುಂಚೆನೇ ಯಾಕೆ ಹೇಳಲಿಲ್ಲ? ಯಾಕೆ, ನಿನಗೆ ಭಯ ಆಗ್ತಿದೆಯಾ ಅಂತ ವಿಕ್ರಮ್ ಕೇಳ್ತಾನೆ. ಇಲ್ಲ, ಆದರೆ ನಿಜ ಹೇಳಬೇಕೆಂದರೆ ನಿಮ್ಮ ಅಪ್ಪನನ್ನು ನೋಡಿದರೆ ನನಗೆ ಸ್ವಲ್ಪ ಭಯ ಆಗ್ತಿದೆ ಅಂತಾಳೆ ಅನನ್ಯ. ನೀನು ತಲೆ ಕೆಡಿಸಿಕೊಳ್ಳಬೇಡ, ಅವರು ಊಟ ಮಾಡೋಕೆ ಮಾತ್ರ ಇಲ್ಲಿ ಬಂದಿದ್ದಾರೆ. ಮುಗಿದ ತಕ್ಷಣ ಮತ್ತೆ ಲೈಬ್ರರಿಗೆ ಹೋಗಿ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ ಅಂತ ವಿಕ್ರಮ್ ಧೈರ್ಯ ತುಂಬುತ್ತಾನೆ. ಅನನ್ಯ ಸುಮ್ಮನೆ ಕೂತು ಎಲ್ಲರೂ ಊಟ ಮಾಡಲು ಶುರು ಮಾಡೋದನ್ನು ನೋಡುತ್ತಾಳೆ. ಶಂಕರ್ ಹೆಗಡೆಯವರು ಅಡುಗೆಯ ಮೊದಲ ತುತ್ತು ಬಾಯಿಗಿಟ್ಟುಕೊಳ್ಳುತ್ತಾರೆ. ತಕ್ಷಣವೇ ಗಂಭೀರವಾಗಿ, ಈ ಅಡುಗೆ ಮಾಡಿದ್ದು ಯಾರು ಅಂತ ಗಟ್ಟಿಯಾಗಿ ಕೇಳುತ್ತಾರೆ. ಚಮ್ಮಚದಲ್ಲಿದ್ದ ಊಟ ತಿನ್ನುತ್ತಿದ್ದ ಅನನ್ಯ ಕೈಯಿಂದ ಚಮ್ಮಚ ಕೆಳಗೆ ಬೀಳುತ್ತದೆ. ಅವಳು ಭಯದಿಂದ ನಡುಗುತ್ತಾ ಎದ್ದು ನಿಂತು, ಅಂಕಲ್, ಈ ಅಡುಗೆಯನ್ನು ನಾನೇ ಮಾಡಿದ್ದು ಅಂತಾಳೆ. ಅನನ್ಯ ಅಷ್ಟೊಂದು ಗಾಬರಿಯಾಗಿದ್ದನ್ನು ನೋಡಿ ವಿಕ್ರಮ್ ತಕ್ಷಣ ತನ್ನ ಅಪ್ಪನ ಕಡೆ ನೋಡ್ತಾನೆ. ಕಥೆಯಲ್ಲಿ ಮುಂದೆ ಏನಾಗುತ್ತದೆ? ಶಂಕರ್ ಹೆಗಡೆಯವರು ಅನನ್ಯಳ ಅಡುಗೆಯನ್ನು ಮೆಚ್ಚಿಕೊಳ್ಳುತ್ತಾರಾ ಅಥವಾ ಕೋಪ ಮಾಡಿಕೊಳ್ಳುತ್ತಾರಾ? ಇದನ್ನು ತಿಳಿದುಕೊಳ್ಳಲು ಕಥೆಯ ಮುಂದಿನ ಭಾಗಕ್ಕಾಗಿ ಕಾಯಿರಿ. ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಖಂಡಿತ ಲೈಕ್ ಮಾಡಿ ಮತ್ತು ಮುಂದಿನ ಭಾಗವನ್ನು ಬೇಗನೆ ನೋಡಲು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರೀತಿಯ ಕಮೆಂಟ್ಗಳನ್ನು ತಿಳಿಸಿ. ಧನ್ಯವಾದಗಳು. ಸಿಗೋಣ ಮುಂದಿನ ಭಾಗದಲ್ಲಿ. ಅಲ್ಲಿಯವರೆಗೂ ಹುಷಾರಾಗಿರಿ, ಸಂತೋಷವಾಗಿರಿ. ಧನ್ಯವಾದ.